ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿರುವಂತಹ ರಾಜಕೀಯಗಳಾಗಿರ್ಬೋದು, ಪರ ವಿರೋಧ ಚರ್ಚೆಗಳಾಗಿರ್ಬೋದು, ದ್ವೇಷದ ರಾಜಕೀಯ ಆಗಿರ್ಬೋದು, ಹಾಗೆ ಇಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡುದು ನಮ್ಮ ಜೊತೆ. ಇವರು ಯಾವಾಗಲೂ ಕೂಡ ಅತ್ಯಂತ ಹೆಚ್ಚಿನದಾಗಿ ಚರ್ಚೆಯಲ್ಲಿರುವಂತಹ ವ್ಯಕ್ತಿ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಇವರು ಬಹುತೇಕ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಶ್ರೀಯುತ ಅಮರಪಲ್ಲಿ ಸುರೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸುರೇಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ಮೊದಲನೇದಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತದ್ದು. ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ಅಲ್ಲ, ಖುಷಿನೇ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಸುಮಾರು 30-40 ವರ್ಷದಿಂದ ಪಾರ್ಟಿಲಿ ದುಡ್ಕೊಂಡ್ ಬಂದಿದ್ದಾರೆ. ಈಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಮುಂದೆ ಮಾಡ್ತೀನಿ ಅಂತೇಳಿ ಹುಮ್ಮಸ್ಸಿದೆ, ಮಾಡ್ತಾರೆ. ಮಾಡ್ಲಿ, ನಾವು ಅದಕ್ಕೆ ತುಂಬಾ ಎಲ್ಲ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ರಾಜ್ಯದ ಜನಗಳು ಎಲ್ಲ ತರ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈಗ ಬಂದರೆ ಒಂದ್ 2-3 ಕೆಲಸ ಮಾಡಿದ್ದಾರೆ. ಈಗ ಹುಡುಗರಿಗೆಲ್ಲ ಹುಡುಗರಿಗೂ ಬಂದು ಪಾಸ್ ಇದು ಮಾಡಿದ್ದಾರೆ. ಆಮೇಲೆ 5ರದ್ದು 2-3 ಎಲ್ಲ ಮಾಡಿದ್ದಾರೆ. ಈಗ ಘೋಷಣೆಗಳು ಮಾಡಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಬಿಟ್ರೆ ಎಲ್ಲ ಮಾಡುವ ನಿರೀಕ್ಷೆ ಇದೆ, ಮಾಡ್ತಾರೆ ಬಿಡಿ. ಯಾಕಂದ್ರೆ ಈಗ ಅವರು ಸಚಿವ ಸಂಪುಟ ಏನು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, 4ನೇ ತಾರೀಕು ನೈಟ್ ಏನು ಇದು ಅನೌನ್ಸ್ ಅನ್ನ ಮಾಡ್ತಾರೆ, 5ನೇ ತಾರೀಕು ಒಬ್ರು ಸಚಿವರು ರಾಜೀನಾಮೆಯನ್ನು ಕೊಡ್ತಾರೆ. ಯಾಕಂದ್ರೆ ಎಲ್ಲೂ ಒಂದ್ ಕಡೆ ಹೆದರಿಸುವ ತಂತ್ರ ಅಥವಾ ಸಚಿವ ಸ್ಥಾನ, ಫಸ್ಟ್ ಗೆ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆನ ಇರ್ತಾರೆ, ನಂತರ ಖಾತೆಗಳು ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಬೇಡಿಕೆನ ಇರ್ತಾರೆ. ಅದೇ ಹೆದರಿಸಿ ಖಾತೆಗಳನ್ನ ತೆಗೆದುಕೊಳ್ಳುವ ತಂತ್ರ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಕೊಡ್ತೀನಿ. ಅವರು ಸಿಟಿ ಲಿಮಿಟ್ಸ್ ಅಲ್ಲೇ ಇರೋರು. ಯಾರು ರಾಮಲಿಂಗಾರೆಡ್ಡಿ ಅವರು ಅವ್ರಿಗೆ ಕೊಡ್ತೀನಿ ಅಂತೇನೋ ಅವರೇ ಈಗ ಹೇಳ್ತಾರೆ, ನಮ್ಮ ಮಾತು ಕೊಟ್ಟಿದ್ರು ಹಾಗೆ ಅಂತೇಳಿ. ಅವ್ರಿಗೆ ಈಗ ಸಡನ್ ಈಗ ಇದಕ್ಕೆ ಯಾವ್ದು ರಾಜ್ಯ ನೀರಾವರಿ ಇದಕ್ಕೆ ಹಾಕಿದ ತಕ್ಷಣ ಅವ್ರಿಗೆ ಸ್ವಲ್ಪ ಹೊರಗಡೆ ಟೂರ್ ಮಾಡ್ಲೇಬೇಕು. ಏಜು ಫ್ಯಾಕ್ಟು ಬರುತ್ತೆ, ಅದನ್ನ ನೋಡ್ಕೊಂಡು ಸ್ವಲ್ಪ ಹೆದರ್ಬೇಕು. ನನಗೆ ಇದೇ ಕೊಡಿ ಅಂತ ಕೇಳಿದ್ದಾರೆ, ಇದ್ ಮಾಡಿದ್ದಾರೆ. ಮತ್ತೆ ಈಗೆಲ್ಲ ನಿನ್ನೆ ರಾತ್ರಿ ಕೂತೆಲ್ಲ ಸೆಟ್ಲ್ ಆಗಿದೆ. ಎಲ್ಲ ಗೊಂದಲಗಳು ಬಗೆಹರಿದಿದೆ. ಎಲ್ಲರೂ ಬಗೆಹರಿಸ್ತಾ ಸ್ವಲ್ಪ ನಡೀತದೆ. ಮತ್ತೆ ಹಾಗೆ ಆಮೇಲೆ ಏನಾಗತ್ತೆ, ಸೀನಿಯರ್ ಮೋಸ್ಟ್ ಸ್ವಲ್ಪ ಜೂನಿಯರ್ ಸ್ವಲ್ಪ ಇದ್ ಮಾಡ್ಬೇಕಾಗತ್ತೆ. ಇವರಿಗೂ ಸ್ವಲ್ಪ ಈ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಯಾರು ಮಾತಾಡ್ತಿಲ್ಲ, ಅವ್ರು ಸೀನಿಯರ್ ಇದ್ದಾರೆ. ಹಾಗಾಗಿ ಯಾರು ಮಾತಾಡಕ್ಕಾಗಲ್ಲ. ಸಿದ್ದರಾಮಯ್ಯ ಇದೇ ಬೇರೆ, ಛಾತಿನೇ ಬೇರೆ, ಇವ್ರದ್ದೇ ಬೇರೆ. ಅದೇ ರೀತಿಯಲ್ಲಿ ಈಗ ರಾಜ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗಿರುವಂತದ್ದು. ರಾಜ್ಯಾಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್ ಅವರು ತುಂಬಾ ಒಳ್ಳೆಯದು. ಹರಿಪ್ರಸಾದ್ ಅವರು ನೇಮಕ ಆಗಿರುವಂತದ್ದು ಆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇದು ಪಾಸಿಟಿವ್ ಆಗುತ್ತಾ, ನೆಗೆಟಿವ್ ಆಗುತ್ತಾ? ಪಾಸಿಟಿವ್ ಆಗುತ್ತೆ. ತುಂಬಾ ಒಳ್ಳೆ. ಯಾವ ರೀತಿಯಾಗಿ ಪಾಸಿಟಿವ್? ಹಾರ್ಡ್ ಆಗಿ ಅವ್ರು ತಗೊಳ್ತಾರೆ. ಅವನ್ನೆಲ್ಲ ಎಲ್ಲೆಲ್ಲೋ ಉಸ್ತುವಾರಿ ಎಲ್ಲ ಹಾಕಿದ್ರಲ್ಲ, ಎಲ್ಲ ಗೊತ್ತಿದೆ. ನನಗೆ ತಿಳಿದ ಮಟ್ಟಿಗೆ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಉಸ್ತುವಾರಿ ಎಲ್ಲ ಮಾಡಿದ್ದಾರೆ. ಇಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ ಅವರಿಗೆ ಸಂಘಟನೆ ಹೇಗ್ ಮಾಡ್ಬೇಕಂತ. ರೂಟ್ ಲೆವೆಲ್ ಬಂದು ಮಾಡ್ತಾರೆ. ತುಂಬಾ ಜನ ಅವ್ರದ್ದೆಲ್ಲ ಸ್ವಲ್ಪ ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು. ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರಿಂದ ಎಲ್ಲಾ ಕಾರ್ಯಕರ್ತರನ್ನ ಒಟ್ಟಾಗಿ ತಗೊಂಡು ಹೋಗ್ತಾರೆ, ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ತಾರೆ. ನಾವು ನೋಡಿದ್ರೆ ಗೊತ್ತಾ, ಈಗ ನಿನ್ನೆ ಒಂದ್ ಮಾತು ಹೇಳಿದ್ದಾರೆ, ಅಧಿಕಾರ ಬೇಕಾ ಶಿವಕುಮಾರ್ ಹತ್ರ ಹೋಗಿ ಪಾರ್ಟಿ ಕಟ್ಟೋಣ ನಮ್ ಜೊತೆ ಬನ್ನಿ ಅಂತ. ಅದು ಯಾರು ಹಾಗೆ ಹೇಳಕ್ ಆಗಲ್ಲ. ಗಡ್ಸಲ್ಲೇ ಹೇಳಿದ್ದಾರೆ. ಅದಕ್ಕೊಂದು ಗಡ್ಸ್ಬೇಕು. ಅಧಿಕಾರ ಬೇಕಾದರೂ ಶಿವಕುಮಾರ್ ಜೊತೆ ಹೋಗಿ ಪಾರ್ಟಿ ಕಟ್ಟೋಣ ನನ್ ಜೊತೆ ಬನ್ನಿ ಅಂತ. ಅಂದ್ರೆ ಪಕ್ಷ ಅಲ್ಲಿ ಈಗ 2 ಪವರ್ ಸೆಂಟರ್ ನಿರ್ಮಾಣ ಆಯ್ತಾ ಅಂತ? ಆತರ ಅಲ್ಲ. ಅವ್ರಿಗೆ ಈ ಅಧಿಕಾರದ ಹುಚ್ಚು ಜಾಸ್ತಿ ಇರತ್ತೆ ಕೆಲವರಿಗೆ. ನನಗೆ ಆ ಬೋರ್ಡ್ ಬೇಕು, ಈ ಬೋರ್ಡ್. ಈಗ ನನ್ನ ನೀವ್ ಯಾಕಾಗಲ್ಲ ಅಂತ ನನಗ್ ನನ್ನದು ಇನ್ನೊಬ್ಬ ಆದ್ರೆ ನಾನು ಅದಕ್ಕೆ. ಈಗ ನಾವು ಕಿಮ್ಮನೆ ಹೊರೆ ಆಗ್ಬಾರ್ದು ಅಂತ ಇದ್ದವ್ರು. ಕಿಮ್ಮನೆ ಹೊರೆ ಆಗ್ಬಾರ್ದು ನಾವು. ಯಾಕೊತ್ತಾಯಲ್ಲ, ಅವ್ರ ಜೊತೆಲಿದ್ದರಿಗೆ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ. ಇನ್ನೊಬ್ಬ ಆಗ್ಲಿ, ನಾವು ಕೆಲಸ ಮಾಡೋಣ. ಆ ರೀತಿ 2 ಪವರ್ ಸೆಂಟರ್ ಇಲ್ಲ ಅಂತೀರಾ? ಇಲ್ಲ, ಆತರ ಏನಿಲ್ಲ. ಈಗ ನೀವು ಯಾರಾದ್ರೂ ಪವರ್ ಸೆಂಟರ್ ಅಂತಾನೆ ನೀವ್ ಹೇಳ್ತೀರಿ, ನಾವ್ ಹೇಳಕ್ ಹಾಗೆ ಹೇಳೋ ಹೇಗೆ? ಈ ಪವರ್ ಸೆಂಟರ್ ಹೌದು. ಈಗ ಅವ್ರದ್ದೊಂದು ಪವರ್, ಇವ್ರದ್ದೊಂದು ಪವರ್ ಇದೆ, ಇಬ್ರು ಹೌದು. ಅಲ್ಲಿ ಕಾರ್ಯಕರ್ತರು ಗೊಂದಲಕ್ಕೊಳಗಾಗ್ತಾರೆ. ಇಲ್ಲಪ್ಪ, ಆತರ ಗೊಂದಲಕ್ಕೆ ಯಾರು ಅಲ್ಲ. ಡಿ.ಕೆ. ಶಿವಕುಮಾರ್ ಈಗ ಅಧ್ಯಕ್ಷಗಿರಿ ಬಿಟ್ಟಿದ್ದಾರೆ, ಇವ್ರು ಆಗಿದ್ದಾರೆ, ಯಾರೋ ಒಬ್ರು ಆಗ್ಲೇಬೇಕಲ್ಲ. ಇವ್ರ ಅಧ್ಯಕ್ಷಗಿರಿ ಇವ್ರು ಏನ್ ಮಾಡ್ಬೇಕು, ಇವ್ರು ಮಾಡಿ ತೋರಿಸ್ತಾರೆ. ಈಗ ನೆಕ್ಸ್ಟ್ 28 ತರಲೇಬೇಕಲ್ಲ, ಅದಕ್ಕೆ ಹೋರಾಡ್ಲೇಬೇಕು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಅವ್ರು ಕೆಲಸ ಮಾಡ್ಬೇಕು. ಇವರು ಪಾರ್ಟಿ ಕಟ್ಟೋ ಸಂಘಟನೆ ಮಾಡಿ ನೆಕ್ಸ್ಟ್ ತರೋದನ್ನ ನೋಡ್ಬೇಕು. ನಮ್ಮ ವಿರೋಧ ಸರ್ಕಾರದ ಕೆಲಸವನ್ನ ಮಾಡ್ಬೇಕು. ಹೌದು, ಡಿ.ಕೆ. ಹರಿಪ್ರಸಾದ್ ಪಕ್ಷದ ಕೆಲಸ ಮಾಡ್ಬೇಕು.
ಈಗ ಪಕ್ಷ ಕೆಲಸ ಈಗ ನಾವ್ ಈಗ ನೀವು ಕೇಳಿದ್ರೆ ನೀವು ಹುದ್ದೆ ಯಾಕೆ ತಗೊಂಡಿಲ್ಲ ಅಂತೇಳಿ, ಹುದ್ದೆ ತಗೊಂಡು ಕೆಲಸ ಮಾಡಕ್ಕಾಗತ್ತಾ? ಆ ಕಡೆಗೆ ಹೋಗ್ಬೇಕು, ಇಲ್ಲಾದ್ರೆ ಆಗಲ್ಲ. ನಾವು ಎಷ್ಟೊತ್ತಿಗೆ ನಮಗೆ ರಾತ್ರಿ ಹೋಗ್ಲಿ ಫೋನ್ ಮಾಡ್ಲಿ, ನಾವ್ ಎತ್ತೀವಿ. ಕಾರ್ಯಕರ್ತ ಯಾಕತ್ತ ಕಷ್ಟಕ್ಕೆ ನಾವು ಫೋನ್ ಮಾಡೋದು. ನೀವು ರಾತ್ರಿ 2 ಗಂಟೆ ಮಾಡ್ಲಿ, ನಾವು 1 ರಿಂಗ್ 2 ರಿಂಗಿಗೆ ಎತ್ತೀನಿ, ಸ್ಪಂದಿಸ್ತೀವಿ. ನಾವು ಈವರೆಗೆ ಅದನ್ನ ನಾವು ಮಾಡಿದೀವಿ. ಅಂದ್ರೆ ನಾವೇ ಕೇಳ್ಬೇಕಂತಿದೆ. ನೀವು ಹಿಂದೆಯೂ ಕೂಡ ಅವಾಗಿನಿಂದ ಕೂಡ ನೀವು ಆ ಕಿಮ್ಮನೆ ರತ್ನಾಕರ್ ಅವರ ಜೊತೆಗೆ ರಾಜಕೀಯವಾಗಿ ಬೆಳೆದು ಬಂದಂತವ್ರು. ನೀವು ಯಾಕೆ ಯಾವಾಗಲೂ ಕೂಡ ಕಿಮ್ಮನೆ ರತ್ನಾಕರ್ ಸಚಿವರಾದ್ರು, ಬೇರೆ ಬೇರೆ 2 ಬಾರಿ ಶಾಸಕರು ಕೂಡ ಆಗೋ ಸೇವೆಯನ್ನು ಸಲ್ಲಿಸಿರುವಂತದ್ದು. ನಿಮ್ಗೆ ಯಾವತ್ತೂ ಕೂಡ ನನಗೆ ನಾಮಿನಿ ಬೇಕು ಅಥವಾ ಬೇರೆ ಬೋರ್ಡ್ ಬೇಕು ಅಂತ ಯಾವತ್ತೂ ಕೂಡ ನಿಮ್ಗೆ ಅನ್ಸಿಲ್ವಾ? ಇಲ್ಲ, ನಾ ಕೇಳೇ ಇಲ್ಲ, ಹಂಗ ಅನ್ಸೂ ಇಲ್ಲ. ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀವು ಅದಾಗಬೇಕು ಇದನ್ನ ಕೇಳ್ಬೇಕಾಗುತ್ತೆ. ನನಗ್ ಬೇಡ, ನೀವು ಆಗಿ ಆಗರಿ ಮಾಡಿ ಪಾರ್ಟಿ. ಈಗ ನಾನು ಇರ್ತೀನಿ ಅವ್ರ ಜೊತೆಗೆ, ಪಾರ್ಟಿ ಕಟ್ಟೋಣ. ಕಿಮ್ಮನೆ ಇದಾರೆ, ಕಿಮ್ಮನೆ ಇಲ್ದಿದ ನಂತರ ನಿಲ್ದಿದ ನಂತರ ಮತ್ತೆ ನೋಡ್ಕೊಳ್ಳೋಣ ಏನು ಅಂತೇಳಿ. ಅಲ್ಲಿ ಯಾರಿಗೂ ಬೇಡ, ಅವ್ರು ಇರ್ತಾರೆ. ಆಮೇಲೆ ಏನಾಯ್ತು ಗೊತ್ತಾ, ಕಿಮ್ಮನೆ ಹತ್ತಿರದವರಿಗೆ ಎಲ್ಲ ಕೊಡ್ತಾರೆ, ಅವ್ರ ಬಂಧುಗಳೇ ಆಗ್ತಾರೆ. ಅದು ಇರಬಾರ್ದು. ಆತರ ನಾವು ಬೇಡ, ಆ ಆಸೆಯಲ್ಲಿ ಇಲ್ಲ ನಾನು. ಓಕೆ, ಅಂದ್ರೆ ನೀವು ಯಾವುದೇ ಹುದ್ದೆಗಳು ಅಥವಾ ಯಾವುದೇ ಬೋರ್ಡ್ ಅಥವಾ ಬೇರೆ ಯಾವುದೇ ನಿರೀಕ್ಷೆಯೂ ನಿರೀಕ್ಷೆಲ್ಲೇ ಇಲ್ಲ, ಅದನ್ನ ಇಟ್ಕೊಂಡೇ ಇಲ್ಲ. ಯಾಕೆಂದ್ರೆ ತುಂಬಾ ನನಗೆ ಎಲ್ಲರೂ ಕಾನ್ಸ್ಟಿಟ್ಯೂನ್ಸಿನ ಹುದ್ದೆಗಳಕ್ಕೂ ನನಗೆ ಗೊತ್ತಿದೆ. ಈ ಜನ ನಮಗೆ ಆತರ ಇದ್ ಮಾಡ್ತಾರೆ, ಯಾಕಂದ್ರೆ ನಾನು ಸ್ಪಂದಿಸ್ತೀನಿ ಎಲ್ಲಾ ಕಡೆಯಿಂದನೂ. ನಾನು ಯಾರನ್ನೂ ಬಿಟ್ಕೊಟ್ಟಿಲ್ಲ ಈವರೆಗೂ ಕಾರ್ಯಕರ್ತನ. ಮತ್ ರಿಟರ್ನ್ ನಾನೇ ಕೇಳ್ತೀನಿ ಏನಾಯ್ತು ಅಂತೇಳಿ. ನಾನು ಅವರಿಗೂ ಆತರ ಮಾಡ್ಕೊಂಡೆ. ಯಾಕಂದ್ರೆ ಕಾರ್ಯಕರ್ತರಿಗೆ ಒಂದ್ ಲಾಭ, ನಮ್ ವಿರೋಧ ಪಕ್ಷ ಸ್ಟ್ರಾಂಗ್ ಇದೆ, ಅವರು ನಮ್ ವಿರೋಧಿಗಳು. ನಾವು ಅದನ್ನ ನೋಡ್ಕೊಬೇಕಲ್ಲ, ಬಿಟ್ಕೊಡ್ಬಾರ್ದು. ರಿಟರ್ನ್ ಕೇಳಿ ಈ ತರ ಇದ್ ಮಾಡ್ತೀನಿ. ನಾನು ಎಲ್ಲೇ ಆಗ್ಲಿ ಯಾರನ್ನಾದ್ರೂ ನಾ ಬಿಟ್ಕೊಡೋದು ಈವರೆಗೆ. ಓಕೆ, ಅಂದ್ರೆ ಯಾಕಂದ್ರೆ ಇದುವರೆಗೆ ಪಕ್ಷದಲ್ಲಿ ಕೂಡ ಯಾವುದೇ ಜವಾಬ್ದಾರಿಯನ್ನು ತಗೊಂಡಿಲ್ಲ. ಆ ಸರ್ಕಾರದ ಹಂತದಲ್ಲಿ ಅದು ನಾಮಿನಿಗಳಾಗ್ಲಿ, ಅದು ಬೋರ್ಡ್ಗಳಲ್ಲಿ ನಾವು ಯಾವ ಅಪ್ಲಿಕೇಶನ್ ಯಾವುದು ಕೂಡ ಇದುವರೆಗೂ ತಗೊಂಡಿಲ್ಲ. ಯಾವ ರಾಜಕೀಯವಾಗಿ ಅಮೃತಪಾಲಿ ಸುರೇಶ್ ಅವರು ಸನ್ಯಾಸಿ ಅಂತ ತಿಳ್ಕೊಳ್ರೆ. ಈಗ ನಾನು ಇದೀನಲ್ಲ ಅಮೃತಪಾಲಿ ಅಂತ ಗುರುತ ಮಾಡ್ತಲ್ಲ, ಸನ್ಯಾಸಿ ಅಂತ ಹೇಳ್ಬೋದಾ? ಹುದ್ದೆನೇ ಸುರೇಶ್. ಈಗ ನೀವು ಒಂದೇ ಸೆಕೆಂಡ್, ಅಮೃತಪಾಲಿ ಸುರೇಶ್ ಅನ್ನುವ ಹೆಸರೇ ಸಾಕು ನಮಗೆ. ಹೌದು, ಯಾವುದೇ ಬೇರೆ ಸಬ್ ನೇಮ್ಗಳು ಬೇಡ. ನಾಳೆ ಅದರಲ್ಲಿ ಕೆಟ್ಟ ಮಾತು ಜಾಸ್ತಿ ಬರ್ಬೋದು. ಏನೋ ಒಂದು ಯಾರೋ ಏನೋ ಮಾಡ್ತಾರೆ, ಇನ್ನೊಂದು ಏನೋ ಯಾಕಂದ್ರೆ ಈಗ ಇದೀನಲ್ಲ, ಏನಾಗಿದೆ ಈಗೆಲ್ಲೂ ಏನು ಕೆಟ್ಟ ದೇವರಿಂದ ನನಗ್ ಗೊತ್ತಿದ್ದಾಗ ಯಾರು ಹೇಳ್ತಾ ಇಲ್ಲ. ಯಾಕೆ ಬೇಕು? ಹುದ್ದೆ ಮುಖ್ಯ ಅಲ್ಲ, ನಾನ್ ತಿಳ್ಕೊಂಡಿದ್ದು ಹುದ್ದೆ ಮುಖ್ಯ ಅಲ್ಲ. ಜನಗಳಿಗೆ ಸ್ಪಂದಿಸೋದು ಮುಖ್ಯ. ಸ್ಪಂದಿಸಿದ್ರೆ ಎಲ್ಲರೂ ಬೆಲೆ ಕೊಡ್ತಾರೆ. ಈಗ ನಾವು ನಾಳೆ ಈಗ ಜನ ಬೇಕು ಎಲ್ಲ ಏನ್ ಮಾಡ್ತೀವಿ ಅಂತ ಕರೆದ ತಕ್ಷಣ ಬರ್ತಾರೆ. ಸುಮ್ನೆ ಬರ್ತಾರ? ನಾವೇನು ಯಾರಿಗೂ ದುಡ್ಡು ಕೊಡೋದು, ನಾವು ಸ್ಪಂದಿಸಿದಕ್ ಬರ್ತಾರೆ, ಸುಮ್ನೆ ಬರಲ್ಲ. ಈಗ ನಾವು 10,000 20,000 25,000 ಸೇರ್ಸಿದೀವಿ, ಜನ ಸುಮ್ನೆ ಬಂದಿಲ್ಲ. ನಾವ್ ಇಲ್ಲೇ ಒಂದು ಫಂಕ್ಷನ್ ಮಾಡಿದ್ದು, ಸುಮ್ನೆ 1 ಸೆಕೆಂಡ್ 2 ಸೆಕೆಂಡ್ ಅಲ್ಲ 5 ಸೆಕೆಂಡ್ ಒಳಗೆ ಮಾತಾಡಿ ಸುಮಾರು ಒಂದು 5,000 6,000 ಜನ ಸೇರಿದ್ರು ರಾತ್ರಿ ಒಂದು ಫಂಕ್ಷನ್ ಮಾಡಿ. ಸುಮ್ನೆ ಅಲ್ಲ, ಸುಮ್ನೆ ಬರಲ್ಲ. ನಾವು ಅದ ವಿಶ್ವಾಸಕ್ಕೆ ನಾವು ಹೇಳಿದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ನಾವು ರಾಜಕೀಯಕ್ಕೆ ಬರೋದು, ಯಾರೇ ಬಂದ್ರು ಕೂಡ ಯಾವುದೋ ಒಂದು ಬೋರ್ಡ್ ನ ನಿರೀಕ್ಷೆ ಇಟ್ಕೊಂಡು ಅಥವಾ ಇನ್ನೇನೋ ನಿರೀಕ್ಷೆ ಇಟ್ಕೊಂಡು, ನಾಮಿಗಳ ನಿರೀಕ್ಷೆ ಇಟ್ಕೊಂಡು, ಚುನಾವಣೆಗಳ ಸ್ಪರ್ಧೆನೋ ಯಾವ್ದೋ ನಿರೀಕ್ಷೆ ಇಟ್ಕೊಂಡು ಅಥವಾ ಕಾಂಟ್ರಾಕ್ಟ್ ಮಾಡೋದು ಯಾವ್ದೋ ನಿರೀಕ್ಷೆ ಇಟ್ಕೊಂಡೆ ಆ ಬಹುತೇಕ ರಾಜಕೀಯಕ್ಕೆ ಬಂದಂತರು. ರಾಜಕೀಯದಲ್ಲಿರುವವರು ಒಂದಲ್ಲ ಒಂದು ರೀತಿಯಲ್ಲಿ ಪಕ್ಷ ಅಥವಾ ಸರ್ಕಾರದ ಒಂದಲ್ಲ ಒಂದು ಹುದ್ದೆಯಲ್ಲಿ ಇರುವಂತವ್ರು. ಅಂದ್ರೆ ನೀವು ಬೇರೆಯವ್ರನ್ನ ನೋಡಿದಾಗ ಹೇಗನ್ಸತ್? ನೀವು ಯಾವುದೇ ಹುದ್ದೆ ತಂದಾಗ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ನಿಮ್ಗೆ ಹಿನ್ನಡೆ ಆಗಲ್ಬೋದು? ಇಲ್ಲ, ನನಗೆ ಆತರ ಹಿನ್ನಡೆ ಕಂಡು ಬಂದಿಲ್ಲ. ಯಾಕಂದ್ರೆ ಕಿಮ್ಮನೆ ಇದಾರೆ, ಅವರು ವೆರಿ ಸ್ಟ್ರಾಂಗ್ ಆಗೇ ಇದ್ದಾರೆ. ಅವ್ರ ಜೊತೆಲಿ ನಾವಿದ್ದೇವೆ, ಅದನ್ನೇ ಒಂದು ಹೇಳೋದು ಹೆಮ್ಮೆ. ಈಗ ಅವರೆಲ್ಲ ಗೋಪಾಲ್ಗೌಡರ ಶಿಷ್ಯ ಅಂತ ಹೇಳ್ತಾರೆ, ನಾವು ಅದನ್ನ ಕಿಮ್ಮನೆ ಶಿಷ್ಯರು ಅಂತ ಹೇಳ್ಕೊಬಹುದು. ಅದು ಒಂದು ಹೆಮ್ಮೆ ಅಲ್ವಾ? ಈಗ ಬೇರೆ ನಮ್ಮಲ್ಲಿ ಇದಾರೆ, ಈಗ ಒಂದು 5-6 ಹುದ್ದೆಯಲ್ಲಿ ಇದ್ದಾರೆ. ಎಲ್ಲದೂ ನನಗೆ ಬೇಕಂತ ಇದ್ದವ್ರು ಬಿಟ್ಕೊಡ್ಬೇಕು. ಅವ್ರು ನನಗೆ ಬೇಕು ಅಂತ ಇಟ್ಕೊಂಡಿದ್ದಾರೆ, ಏನು ಮಾಡಕ್ಕಾಗಲ್ಲ. ಅವರು ನಮ್ಮಲ್ಲಿ ಇದ್ದಾರೆ. ಕಾರ್ಯಕರ್ತರು ಕೂಡ ಕೊಡ್ಬೇಕು. ಕಾರ್ಯಕರ್ತರು ದುಡ್ದಿಲ್ಲ, ಕಾರ್ಯಕರ್ತರು ದುಡಿದ ಅವ್ರ ಮೇಲೆ ಹೋಗ್ತಾರ? ಒಬ್ನಿಗೆ ಒಂದು ಹುದ್ದೆ ಸಾಕು, ಈಗ ಹೇಳಿದಾರಲ್ಲ. ಆಮೇಲೆ ಎಲ್ಲದೂ ನಂಗೆ ಬೇಕಂದ್ರೆ 4-5 ಹುದ್ದೆಯಲ್ಲಿ ಇದ್ದಾರೆ. ಅದು ಅವ್ರು ತಗೋಬಾರ್ದು. ನಿಜವಾಗ ನಾನು ಹೇಳಿದ್ರೆ ತಗೋಬಾರ್ದು. ನೀನಾಗ ಅಂತ ಬಿಟ್ಕೊಡ್ಬೇಕು. ಅದು ಮಾಡ್ತಾ ಇಲ್ಲ ಕೆಲವರು. ಏನ್ ಮಾಡೋದು? ಅದು ದುರಾಸೆ, ಆಸೆ ಅಲ್ಲ, ದುರಾಸೆ. ಏನು ಮಾಡಕ್ಕ, ಎಲ್ಲರೂ 2-3 ಕಾರ್ ಇಟ್ಕೊಂಡಿದ್ದಾರೆ, ಅದ್ರಲ್ಲೇ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಅದು ಜನಗಳು ಅಸೂಯೆ ಪಡ್ತಾರೆ ಆ ತರ ಮಾಡಿದ್ರೆ. ಅಸೂಯೆ ಪಡಲ್ವಾ? 100%. ಅಂದ್ರೆ ನೀವು ಈಗ ನಾನೇ ಮಾಡಿದ್ರೆ ಅದನ್ನೇ ಮಾಡಿದ್ದು, ನೀವೇ ಕೇಳ್ತೀರಿ ಏನ್ರಿ ನೀವು ಇಷ್ಟ ಮಾಡ್ಕೊಂಡಿರಿ, ಈಗ ಮಾಡಿಲ್ಲ ನೀವು ಹಾಗೆ ಅಂತೇಳಿ. ಈಗ ಯಾರು ಹೇಳಿ ನನಗೆ? ಅಂದ್ರೆ ನಿಮಗೆ ಯಾವುದೇ ಹುದ್ದೆಗಳು ಪಕ್ಷ ಜವಾಬ್ದಾರಿ ಬೇಡ, ಅಮೃತಪಾಲಿ ಸುರೇಶ್ ಅನ್ನುವ
ನಂಗೆ ಅದೇ ಬೇಕು. ನಂದು ಅಮ್ರಪಾಲಿಯಾಗೆ ನಾನು ಇರಕ್ಕೆ ಇಷ್ಟಪಡ್ತೀನಿ. ಯಾರ ಆಬ್ಲಿಗೇಷನ್ ಅಲ್ಲಿ ನಾನು ಇರಕ್ಕೆ ಇಷ್ಟಪಡಲ್ಲ. ಓಕೆ, ಯಾಕೆ ಬೇಕು ನಂಗೆ ಆ ಆಬ್ಲಿಗೇಷನ್? ಓಕೆ, ನಾನು ಅಮ್ರಪಾಲಿ ಸುರೇಶ್ ಆಗೇ ಇರ್ತೀನಿ. ಹ್ಮ್. ಈಗ ನಮ್ಗೇನು ಈಗ ಬೇಡ ಅಂದ್ರೆ ಎದ್ದು ಹೋಗೋ ಅಂತೇಳಿ ನಾವು ಆತರದ ಇದೆಲ್ಲ ಇನ್ನೊಂದ್ ಕಡೆಗೆ ನಮ್ಗೇನು ಇಲ್ಲೇನ ಅದೇನಿಲ್ಲ. ಆದ್ರೆ ಆತರ ಇಲ್ಲ. ಬರುದ್ರು ನಾವ್ ಯಾರು ಆಬ್ಲಿಗೇಷನ್ ಇಲ್ಲ. ಓಕೆ, ನಾನ್ ನಿಮ್ಮ ಆಬ್ಲಿಗೇಷನ್ ಅಲ್ಲಿ ಅವ್ರ ಆಬ್ಲಿಗೇಷನ್ ನಾನು ಆತರ ಆಬ್ಲಿಗೇಷನ್ ಅಲ್ಲಿ ಇಲ್ಲ. ಓಕೆ. ಅಂದ್ರೆ ಈಗ ನೀವು ಹೇಳಿದ್ರಿ ಕಿಮ್ಮನೆ ಜೊತೆಗೆ ನೀವು ಅವಾಗಿಂದ ಕೂಡ ರಾಜಕೀಯ 97 ಇಂದ ಅವ್ರ ಜೊತೆಗೆ ಇದ್ದೀನಿ. 97 ಇಂದ 95 ಅಂದು ಕೂಡ ಹತ್ತತ್ರ ಈಗ 30 ವರ್ಷಗಳಿಂದ, ಹೌದು, 30-35 ವರ್ಷಗಳಿಂದ ನೀವು ಅವ್ರ ಜೊತೆ ನಿಮ್ಮ ಮತ್ತೆ ಅವ್ರ ನಡುವಿನ ಒಡನಾಟ ಬಾಂಧವ್ಯದ ಕೊರತಾಗ ಹೇಳಿದಾರೆ, ಏನ್ ಹೇಳ್ತೀರಾ? ಇದೆ ನಮ್ಮ ಹತ್ರ ಒಂದೇ ತರ ಇದೆ. ಸಿಟ್ ಮಾಡ್ತೀವಿ, ಸಿಟ್ಟು ಬರುತ್ತೆ ಕೆಲವು ಟೈಮ್. ನಮ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂದ್ರೆ ಕೆಲಸ ಮಾಡಿದ್ರೆ ಸಿಟ್ಟು ಬರುತ್ತೆ. ಯಾರೋ ನಿಮ್ಗಂತವರಿಗೆ ಇಲ್ಲ ಯಾರಿಗೋ ಆಮೇಲೆ ಅದು ನನ್ಗೆ ಸಿಟ್ಟು. ನಾವು ಹಗಲಿ ರಾತ್ರಿ ಮಾಡೋರು. ನಾವೊಂದು ಹುಲ್ಕಡ್ಡಿ ಎತ್ತಿದ್ರೆ ಪಾರ್ಟಿಗೆ ಬೆನಿಫಿಟ್ ಆಗ್ಬೇಕು. ಕರೆಕ್ಟ್. ಆಮೇಲೆ ಇನ್ನು ಓಟ್ ಹಾಳಾಗ್ತಿರತ್ತೆ, ಇನ್ನು ಅದನ್ನ ನೋಡಿದ್ರೆ ಸಿಟ್ಟು ಬರುತ್ತೆ ನಮ್ಗೆ. ಇಲ್ಲಿ ಕೆಲವು ಲೀಡರ್ಗಳಾಗ್ಬೇಕು, ಅವ್ರಿಗೆ ಕೆಲಸ ಮಾಡಬಾರ್ದು, ಲೀಡರ್ ಆಗಿರ್ಬೇಕು ಅಂತ. ವೈಟ್ ಶರ್ಟ್ ಹಾಕೊಂಡು ವೇದಿಕೆ ಮೇಲೆ ಕೂರ್ಬೇಕು. ನಾವು ಪುಕ್ಷಟೇ ಲೀಡರ್ ಆಗ್ಬೇಕು. ಜನ ಸೇರ್ಸಕ್ಕಾಗಲ್ಲ, ಯಾರು ಹೇಳಿದ ಕೆಲಸ ಮಾಡ್ಕೊಡಕ ಫೋನೇ ಎತ್ತಲ್ಲ, ಅದು ಆಗ್ಬಾರ್ದು. ಅದು ಲೀಡರ್ಶಿಪ್ ಅಲ್ಲ. ಲೀಡರ್ ಆದವನು ಫೋನು ಎತ್ತಬೇಕು. ರಾತ್ರಿ ಆಗಲಿ ಹಗಲಾಗ್ಲಿ, ರಾತ್ರಿ ಎಷ್ಟೊತ್ತಿಗೆ ಮಾಡಿದ್ರು ಅವ್ನ್ ಫೋನ್ ಎತ್ತಿ ಏನಂತ ಅವ್ನ್ ಕಷ್ಟಕ್ಕೆ ಮಾಡೋದಲ್ವಾ. ಅವ ಕಳ್ತನ ಇರ್ಬೋದು, ಮತ್ತೊಂದು ಇರ್ಬೋದು, ಏನೋ ಅವ್ನ್ ಬದುಕೋದು. ಈಗ ನೀವು ಮೀಡಿಯಾ ಮಾಡ್ತಾ ಇದ್ದೀರಿ, ನಾನು ಇನ್ನೊಂದು ರಾಜಕೀಯ ಮಾಡ್ತಿರ್ತೀನಿ, ನನ್ನ ಬದುಕು ಬೇರೆ. ನಾನು ಬಿಸ್ನೆಸ್ ಮಾಡ್ತಿರ್ಬೋದು, ನನ್ನ ಬದುಕು. ಅಂದ್ರೆ ಈಗ ನೀವೀಗ ನಾನು ಮತ್ತೊಮ್ಮೆ ಕೆಮ್ಮೆ ರತ್ನಾಕರ್ ವಿಚಾರಣೆ ಕೇಳ್ತೀನಿ. ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ, ನಿಮ್ಮಿಂದ ಗೌರ್ಮೆಂಟ್ ಇದ್ದಾಗ ಅಥವಾ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಿಮ್ಗೆ ಹೇಳಿಲ್ವ ನೀವು ಯಾವ ಹುದ್ದೆ ತಗೋ ಅಥವಾ ಇದು ತಗೋ ಅಥವಾ ಹೇಳುವಿಲ್ಲ ಅಥವಾ ನಾಮಿನಿ ತಗೋ ಅನ್ನುವ ಯಾವ ಒಂದು ಇದು ಕೂಡ ನಾನು ಇಲ್ಲೇ ಇಲ್ಲ, ಇದೇ ಇಲ್ಲಲ್ಲ. ನಾನು ಯಾವತ್ತು ನೀವು ವೇದಿಕೆ ಹತ್ರ ಹೋಗುದು ನೋಡಿದ್ರ ಎಲ್ಲಾರ ನೀವು ಮೀಡಿಯಾದಲ್ಲಿ ಎಲ್ಲ ಯಾರೆಲ್ಲ ನಾನು ಹೋಗಲ್ಲ. ಯಾಕೆ ಗೊತ್ತಾ, ವೇದಿಕೆ ಅನ್ನೋದು ಚಟ. ಆ ಚಟನೇ ಹತ್ತಬಾರ್ದು. ವೇದಿಕೆ ಮೇಲೆ ಹೋಗೋದು, ಅಲ್ಲಿ ಮಾತಾಡೋದು, ಅಲ್ಲಿ ಈ ಜನ ಹೊಗಳೇ ಇವತ್ತು ಬಾರಿ ಇದಂತ ಹೊಗಳಕ್ಕೆ ಹಾಕ್ತಾರಲ್ಲ, ಅದು ಭಾರಿ ಕೆಟ್ಟದು. ಈ ಹೊಗಳ ಜನ ಇದಾರಲ್ಲ, ಅದು ರಾಜಕಾರಣಿಗಳು ಅರ್ಧ ಹಾಳಾಗೋದು ಹೊಗಳೋರಿಂದ. ಆ ಹೊಗಳಕ್ಕೆ ಒಂದು ವರ್ಗ ಇದೆ. ಅಕ್ಕಪಕ್ಕದಲ್ಲಿ ರಾಜಕಾರಣಿಗಳು ಇಟ್ಕೊಂಡ್ರು ಯಾರನ್ನಂದ್ರೆ ಹೊಗಳನ್ನೇ ಇಟ್ಕೊಳ್ಳುವ. ಆ ಹೊಗಳು ಬಟ್ಟು ಇಟ್ಕೊಳ್ದೆ ಹೋದ್ರು ಅವ್ರು ಹೊಗಳ್ತಾರೆ. ಯಾಕಂದ್ರೆ ಇವ್ರನ್ನ ಸ್ವಲ್ಪ ಉಪ್ಸಿ ಬಿಟ್ರೆ ಏನಿದಂತ, ಸಾರ್ ಏನ್ ಇವತ್ತು ನಿಮ್ ಭಾಷಣ ಅಂದ್ರೆ ಭಾರಿ ಚೆನ್ನಾಗ್ ಮಾಡಿದ್ರಿ ಅಂತ. ಅಲ್ಲಿ ಎಂತ ಮಾಡಿದ್ರೋ ಬಿಟ್ಟಿರೋದ್ ಬೇರೆ, ಆದ್ರೆ ಇವ್ನ ಹೊಗಳಿಕೆ ಅದು. ಹೊಗಳ್ಬೇಕು ನಾವ್ ಯಾರನ್ನ, ಇವ್ರನ್ನ ನಾವ್ ನಿಮ್ಮ ಹತ್ರ ಹೊಗಳ್ಬೇಕು, ಅವ್ರ ಹತ್ರ ಹೊಗಳದಲ್ಲ. ಜನಗಳ ಕೈಲಿ, ಕಾರ್ಯಕರ್ತರ ಕೈಲಿ ನಾವು ಹೊಗಳ್ಬೇಕು. ಕಿಮ್ಮನೆ ಅಲ್ಲ ನಮ್ಮ ಇವರು ಈ ತರ ನಮ್ಮ ಇದರಲ್ಲಿರೋ ಲೀಡರ್ಗಳು ಅವರು ಕಾರ್ಯಕರ್ತರು ಹೊಗಳ್ಬೇಕು ಬಿಟ್ರೆ ನಿಮ್ಮ ಇವ್ರ ಹತ್ರ ಹೊಗಳದಲ್ಲ. ಆ ಹೊಗಳ್ಬಿಟ್ರೆ ಒಂದಷ್ಟು ಜನ, ನೀವೇನ್ ಭಾರಿ ಜನ ಅಲ್ಲ, ಎಲ್ಲರಿಗೂ ಅದೇನು ಅವ್ರು ಎಲ್ಲಾ ರಾಜಕಾರಣ ಆಮೇಲೆ ಹಾಳಾಗ್ತಿರೋದು ಹೊಗಳ್ಬಿಟ್ರಿಂದ. ಮತ್ತೇನು ಅವ್ರಿಗೆ ಏನು ಗೊತ್ತಾಗಲ್ಲ ಇವರು. ಆಮೇಲೆ ಇನ್ನೊಬ್ಬ ಸಾರ್ ಇವತ್ ಏನ್ ಹೇಳ್ತೀನಿ ನಿಮ್ಮನ್ನಲ್ಲಿ ಹೊಗಳಿದ್ರು ಮುಂದಿನ ಸರಿ ಪೂರ್ತಿ ನಿಮ್ಗೆ ಓಟು ಅಂತ. ಅವ್ರದ್ದು ಅವರೇ ಓಟ್ ಹಾಕಿರಲ್ಲ, ಅವರಿಂದ ಕೊಡ್ಸಕ್ಕೂ ಆಗಲ್ಲ. ಹೇಳೊಂದು ಉಪ್ಸಕ್ಕಾಯ್ತು. ಇವ್ರಿಗೇನ ಈ ಸರಿ ನಂಗಲ್ಲಿ ಅಷ್ಟು ಬರುತ್ತೆ, ಇಲ್ಲಿ ಇಷ್ಟು ಬರುತ್ತೆ, ನಾನು ಅಲ್ಲಿ ಆ ಕೆಲಸ ಮಾಡಿದೀನಿ, ಇಲ್ಲಿ ಈ ಕೆಲಸ ನಾನು ಕೆಲಸ ಮಾಡಿದಕ್ಕೆ ಏನಾದ್ರು ಓಟ್ ಕೊಡ್ಬೇಕು ಅಂತಿದ್ರೆ ತೀರ್ಥಹಳ್ಳಿ ಕಿಮ್ಮನೆಗೆ ಸೋಲೇ ಕಾಣಬಾರ್ದು. ಈಗ ಜ್ಞಾನೇಂದ್ರ ಇದು 20ನೇ ವರ್ಷ ಇರ್ಬೋದು. ಯಾವ ರೋಡು 15ರಿಂದ 20 ಕಿಲೋಮೀಟರ್ ಯಾವ ರೋಡ್ ಮಾಡಿದಾನಂತ ತೋರಿಸ್ಲಿ ಈವರೆಗೂ. ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆದ್ರಲ್ಲ, ಆ ಪೇರಲ್ಲಿ ನಾನು 3600 ಕೋಟಿ ತಂದೆ ಅಂತ ಎಲ್ಲಿಗೆ ತಂದಿದೆ ಅಂತ ತೋರಿಸ್ಬೇಕು. ಓಕೆ, ಅದೇ ಪ್ರಶ್ನೆ ಕೇಳ್ತೀನಿ. ಈಗ ಅಮ್ರಪಲ್ಲಿ ಸುರೇಶ್ ಅವ್ರಿಗೂ ಇಲ್ಲಿನ ಶಾಸಕರ ನಡುವೆ ಯಾಕೆ ಅಷ್ಟೊಂದು ಜಿದ್ದಾಜಿದ್ದೆ ಇಂಥವೇ? ಈಗ ಅವ್ರಿಗೆ ಏನ್ ಗೊತ್ತಾ, ನಾವು ಪಾರ್ಟಿ ಕೆಲಸ ಮಾಡ್ತೀವಿ, ಹಗಲು ರಾತ್ರಿ ಮಾಡ್ತೀವಿ ಅಂತ ನಾವು ಮಾಡೋದು ಹೌದು. ಈಗ ನನ್ನ ಹಿಂದೆ ಒಂದ್ಸತಿ ಒಬ್ರು ಕೇಳಿ, ನೀವು ಬನ್ನಿ ಪಾರ್ಟಿ ಬನ್ನಿ, ನಿಮ್ಗೆ ಏನೋ ತೊಂದರೆ ಆಗುತ್ತೆ ನಾವು ನೋಡ್ಕೊಡ್ತೀವಿ ಅಂತ. ನಾವು ಅದ್ಯಾವ್ದಕ್ಕೂ ಒಪ್ಪಿಲ್ಲ. ನನಗೆ ಒಬ್ರು ಇಲ್ಲೇ ಇಮ್ರುಗೋಡ್ ಶ್ರೀನಿವಾಸ್ ಅನ್ನೋರೇ ಬಂದಿದ್ರು, ಸುರೇಶ್ ನೀವು ಬನ್ನಿ, ನಿಮ್ನ ಬಂಡೆದು ಭಾರಿ ಕಾಂಟ್ರವರ್ಸಿ ಇತ್ತು, ನೀವು ನಮ್ಮ ಪಾರ್ಟಿ ಬನ್ನಿ, ನಿಮ್ಗೆ ಏನೋ ತೊಂದರೆ ಇಲ್ದಿತ್ತು ನಾ ಮಾಡ್ತೀನಿ ಅಂತೇಳಿ. ಇದು ಬ್ಲಾಕ್ ಮೇಲ್ ಅಲ್ವಾ? ಈಗ ಮೇಲ್ ಮಾಡ್ತಿರಲ್ಲ ಅದು ಬ್ಲಾಕ್ ಮೇಲ್, ಇಲ್ಲಿ ಇವ್ರು ಮಾಡೋದು ಬ್ಲಾಕ್ ಮೇಲ್, ಮತ್ತಿನ್ನೇನು ಅಲ್ಲ. ಈಗ ಅಲ್ಲಿ ಇಡಿ ಐಟಿ ಇಡಿ ಎಲ್ಲ ಮಾಡ್ತಾ ಇದಾರಲ್ಲ, ನೀವು ಪಾರ್ಟಿ ಬರಲ್ಲ ಅನ್ನೋದು. ಈಗ ನಮ್ಮನ್ನ ಎಂತ ಮಾಡಕ್ಕಾಗಲ್ಲ. ಈ ತರ ಮೊನ್ನೆ ಅಲ್ಲಂತೂ ಬೆಂಗಳೂರು ಹೀಗೆ ಮಾಡಿದ್ರೆ ಯಾವ್ದೋ ಒಂದು ಹೆಣ್ಮಗಳನ್ನ ಇಟ್ಕೊಂಡು ಆಟ ಆಡಿದ್ರಲ್ಲಿ ಹೀಗೆ ಇಂಥವೇ ಇವರು ಚಂದ್ರು
ಮತ್ತಿನ್ನೇನಲ್ಲ. ಅಲ್ಲ, ಯಾಕಂದ್ರೆ ನೀವು ಕೇಳ್ತಿರುವಂತದ್ದು ಹ್ಮ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅಮ್ರಪಲ್ಲಿ ಸುರೇಶ್ ಅವರನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸುವ ಯತ್ನ ಏನಾದ್ರು ಆಗ್ತಾ ಇದೆ? ಅವರಿಗೆ ರಾಜಕೀಯ ಮುಗಿಸಕ್ ಅವರಿಂದ ಅಂತವ್ರು ಯಾರು ಬಂದು ನನ್ ಸಾಧ್ಯ ಇಲ್ಲ. ನಾನು ಯಾರ ಆಬ್ಲಿಗೇಷನ್ ಇಲ್ದಿದ್ದವನು, ಯಾರ ಆಬ್ಲಿಗೇಷನ್ ಇಲ್ಲ ನನಗೆ. ಮತ್ತಿನ್ನೇನು, ನಾನು ಯಾರಿಗೆ ಹೆದರ್ಬೇಕು? ಯಾರಿಗೂ ನಾನು ಹೆದರುವಂತದ್ದಿಲ್ಲ. ಅಲ್ಲ, ನಾನು ಅದೇ ಕೇಳ್ತಿರುವಂತದ್ದು. ಈಗ ನೀವು ಏನ್ ಗೊತ್ತಾ, ನಾನು ಅದೇ ಕೇಳ್ತಿರುವಂತದ್ದು. ನೀವು ಯಾವುದೇ ಪಕ್ಷ ಜವಾಬ್ದಾರಿಯಲ್ಲಿಲ್ಲ, ಯಾವುದೇ ರೀತಿಯ ಸರ್ಕಾರದ ಹುದ್ದೆಗಳಲ್ಲಿ ಯಾವ್ದ್ರಲ್ಲೂ ಇಲ್ಲ, ಯಾವುದೇ ನಾಮಿನಿಗಳಾಗಿಲ್ಲ, ಆದ್ರೂ ಕೂಡ ನಿಮ್ಮ ಮೇಲೆ ಆಕ್ಟಿವೇಶ್. ಹೌದು, ಯಾಕೆ ಗೊತ್ತಾ, ಹಿಂದೆ ಒಂದ್ಸರಿ ಇವರು MLA ಆಗಿದ್ರು. MLA ಆದಾಗೆ ಒಂದು ಬೋರಕ್ ಸಿಂಗ್ ಅಂತೇಳಿ ಅಡಿಕೆ ಇದಕ್ಕೆ ಬಂದಿತ್ತು, ಇಲ್ಲಿ ಕೃಷಿ ಇದ್ರಲ್ಲಿ ಬಂದಿತ್ತು. ಅವಾಗೆಲ್ಲ ಇವರು ಆಸ್ಟ್ರೇಲಿಯಾ ಹೋಗಿದ್ರು ಯಾವ್ದು ಟ್ರೈನಿಂಗಿಗೆ. ಬಂದಾಗೆ ಇವರು ಸೋತಾರಲ್ವಾ MLA ಮಾಜಿ. ಅದೇ ತರ ನರಸಿಂಹ ನಾಯ್ಕರು, ಆಮೇಲೆ ನಾಗರಾಜ್ ಶೆಟ್ರು ಇವರೆಲ್ಲ ಕೂತಿದ್ರು ಎದುರುಗಡೆ. ಅವರು ಆ ಬೋರಕ್ ಸಿಂಗು ಇನ್ನೊಬ್ರು ಇಲ್ಲೇ ಇದ್ರವ್ರಿದ್ರು ಆರ್ಟಿಕಲ್ಚರ್. ಅವರು ಹಿಂದಿಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು. ಅವರು ಇದು ಎಸ್ ಆರ್ ನೋ, ಎಸ್ಗೆ ನೋ, ನೋಗ್ ಎಸ್ ಅಂತೇಳಿ ಎಲ್ಲ ನಗಕ್ ಶುರು ಮಾಡ್ಬಿಟ್ರು. ಅವರು ನಗೋದು, ಇಲ್ಲೂ ನಗಕ್ ಶುರು ಮಾಡಿದ್ರು. ಅವಾಗ ನರಸಿಂಹ ನಾಯ್ಕರಿದ್ದು, ನಿಮ್ಮ ಹಿಂದಿ ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ಬೇಕು ಅಂತ ಎದ್ನಿತ್ ಹೇಳಿದ್ರು. ಇದು ನಮ್ ದುರಂತ ಅಲ್ವಾ, ನಮ್ ಕಾನ್ಸ್ಟಿಟ್ಯೂನ್ಸಿ ಇದು. ಅದು ನಾನು ಕೇಳ್ತಿರುವಂತದ್ದು. ಅದನ್ನ ನಾನು ಎಸ್ ಆರ್ ನೋ MLA ಅಂತಾನೆ ನಾನು ಒಂದ್ಸರಿ 2 ಸರಿ ಪೇಪರ್ ಕೊಟ್ಟೆ. ಮೊನ್ನೆ ಈಗೊಂದು 15 ವರ್ಷ ಹಿಂದೆ ಕೊಟ್ಟಿದ್ದೀನಿ. SS ನೋ MLA ಕೊಟ್ಟಿದ್ದೀನಿ ನಾನು, ಅಲ್ವಾ. ಈಗ ಈ ಅಪ್ಪರ್ ತುಂಗ ಇದೆ ಇಲ್ಲಿ, ಈಗ 15 ವರ್ಷ ಅವಾಗ MLA ಆಗಿದ್ರು. ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ತುಂಗಾ ಡ್ಯಾಮಿಗೆ ಸೇರುತ್ತೆ. ₹1 ಆ ತುಂಗಾ ಡ್ಯಾಮಿಂದ ದುಡ್ಡು 5ರಿಂದ ತಂದಿದ್ದಾರೆ ಕೇಳಿ. ಇವ್ರ MLA ಆಗಿರ್ತಿಲ್ಲ, 8ಕ್ಕೆ ಇವ್ರು ಗೆದ್ದ ಮೇಲೆ ಅಲ್ಲಿ ಹೋಗಿ ಇದು ಯಾಕೆ ಅದೆಲ್ಲ ಇದಕ್ಕೆ ಅಲ್ಲಿ ಹೊನ್ನಾಳಿ, ಹಾವೇರಿ ಅಲ್ಲಿ ಹೋಗ್ತಾ ಇದೆ. ಅದ್ರಲ್ಲಿ ಸುಮಾರು 1800 ಕೋಟಿ ದುಡ್ಡಿದೆ. ಇಲ್ಲಿ ₹1 NR-ಪುರಕ್ಕೂ ತಂದಿಲ್ಲ, ಇಲ್ಲಿಗೂ ತಂದಿಲ್ಲ. ಇವನು ಗೊತ್ತೇ ಇಲ್ಲ. ಅಲ್ಲಿ ಹೋದ್ರೆ ಹಿಂದಿ ಮಾತಾಡ್ಬೇಕು, ಇಂಗ್ಲಿಷ್ ಮಾತಾಡ್ಬೇಕು, ಅದಿಲ್ಲ. ಬೇರೆಯವ್ರ ಕತ್ಕೊಂಡು ಹೋದ್ರೆ ಇವ್ರಿಗಾಗಲ್ಲ. ಇದು ಪ್ರಾಬ್ಲಮ್. ಇವ್ರು ಹೋದರು, ಇದು ಎಲ್ಲಿದು ಹೋಯ್ತು ಏನು ಅಂತಿದೆ. ಕೊನೆ ಹುಡುಕ್ತಾ ಇಲ್ಲ ಸರ್, ಇಲ್ಲಿ ಯಾರು ಬಂದು ಕೇಳೇ ಇಲ್ಲ ಇವರಿಗೂ. ನಮಗೆ 600 ಕೋಟಿ ಬಂತು, ಹೆಚ್ಚು ಕಮ್ಮಿ 600ರಿಂದ 700 ಕೋಟಿ ತಂದ್ರು. ಹೌದೌದು. ಆದ್ಮೇಲೆ ಇಡೀ ಅರ್ಧ SC ST ನೋಟ್ ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಅದೇ ಆಗಿರೋದು. ಆಮೇಲೆ ನೀವು ಶಿವಮೊಗ್ಗ ನಾನು ಎಕ್ಕ ಗಂಟೆ ಒಂದು ಕಡೆಯಿಂದ ಒಂದ್ ಕಡೆಗೆ. ಈಗ ಶಿವಮೊಗ್ಗದಿಂದ ನಮ್ಮ ಬಾರ್ಡ್ರಿಂದ ಆಗುಂಬೆ ಘಾಟಿಯವರಿಗೆ ಮಾಡಿದ್ದಾರೆ. ಇಲ್ಲಿ ಕೈಮರದಿಂದ ನಿಟ್ಟೂರವರೆಗೂ ಆ ಕಡೆ ನಮ್ಮ ಹುಲಿಕಲ್ ಘಾಟಿಯವರೆಗೂ ಮಾಡಿದ್ದಾರೆ. ಯಾರು ಜ್ಞಾನನೇ ಮಾಡಿದಲ್ಲ ಒಂದೇ ಸರಿ, ಎಲ್ಲ ಯೂಟ್ಪೀಡಲ್ಲೇ. ಆಮೇಲೆ ಇಲ್ಲಿ ಜ್ಞಾನದ ಊರಿನ ರಸ್ತೆನೆ, ಅದನ್ನು ರಿಪ್ಪನ್ಪೇಟೆವರೆಗೂ ಆಗಿದೆ. ನಿಮಗೆ ಗಡಿಕಲ್ಲರಿಗೂ ಹೌದು. ಕಡೆ ಅದರಲ್ಲಿ MP ಲಾಡು ಬಂದಿರತ್ತೆ, ಅಂದ್ರೆ ಸೆಂಟ್ರಲ್ ಇಂದನೇ ಹೋಗಿರೋದಲ್ವಾ, ಬಂದಿದೆ. ನೀವು ಯಾವ ರೋಡ್ ಬೇಕು, ನಾನು 15-20 ಕಿಲೋಮೀಟರ್ ಒಂದು ಇಟ್ಟಕ್ಕಿ ಅಂತ ಒಂದು ಊರಿದೆ, ನೀವಲ್ಲಿ 2 ಸತಿ ರಿಜೆಕ್ಟ್ ಆಯ್ತು. ಅದು ಸೆಂಟ್ರಲ್ದು ಇದಕ್ಕೆ 3ನೇ ಸರಿ ಮಾಡಿಸ್ಕೊಂಡ್ ಬಂದ್ರು. ₹1 ಕೋಟಿ ಶಾಂಕ್ಷನ್. ಅಲ್ಲಿ ಅದ್ ನೀವು ಹೋಗಿ ಆ ಪ್ಲೇಸ್ ನೋಡ್ಬೇಕು ಹೇಗಿದೆ ಅಂತೇಳಿ ಪಟ್ಟು ಹಿಡಿದು ಮಾಡಿಸ್ಕೊಂಡ್ ಬಂದು ಇದು ಮಾಡಿದ್ರು. ಈಗ ಅಮ್ರಪಾಲಿ ಸುರೇಶ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಯಾಕೆ? ಇಂಥವಕ್ಕೆ ನಾವು ಸ್ವಲ್ಪ ಕೆಲಸ ಅಲ್ಲಿ ಇಲ್ಲಿ ಹುಡುಕಿ ಮನೆಯವ್ರಿಗೆ ಹೇಳ್ತಿದ್ದು, ಇಲ್ಲ ಇಂಥದ್ದು ಆಗ್ಬೇಕು ಅಂತ ಹೇಳ್ತಿದ್ದು. ಆಮೇಲೆ ನಾವು ಬೇರೆ ಯಾವ್ದಕ್ಕೂ ನಾವು ಬೆಂಡ್ ಆಗ್ತಿರ್ಲಿಲ್ಲ. ಅದು ಈವರೆಗಾಗಿಲ್ಲ, ಮುಂದೂ ಆಗಲ್ಲ. ಅಂದ್ರೆ ನೀವು ಕಿಮ್ಮನೆ ರತ್ನಾಕರ್ ಜೊತೆ ಗುರ್ತಿಸಿಕೊಂಡಿದ್ರಿ ಅನ್ನೋ ಕಾರಣಕ್ಕೆ ನಿಮ್ಮ ವಿರುದ್ಧ ಆಪಾದನೆ. ಇದೊಂದೇ, ಮತ್ತಿನ್ನೇನು ಬೇರೆ ಏನೂ ಇಲ್ಲ. ಬೇರೆ ಯಾವ ತರದ್ದು ನನಗೂ ಅವರಿಗೂ ಬೇರೆ ಏನ್ ಕಾಂಟ್ರೋವರ್ಸಿ. ಯಾಕಂದ್ರೆ ಹಿಂದಿಯೂ ಕೂಡ ನಿಮ್ಮ ಬಹುಶಃ IT ಏನೋ ಒಂದು ಇದಾಗಿತ್ತು, ಹಿಂದಿಯೂ ಕೂಡ IT ಇದಾಗಿತ್ತು. ನಂತರ ಬೇರೆ ಬೇರೆ ಆರೋಪಗಳು ಬಂದು ಬರುತ್ತೆ. 5 ವೆಹಿಕಲ್ ಬಂತು IT ಬಂದು ನನ್ನ ಮನೆ ಸಂಜೆ ಸುಮಾರು 4 ಗಂಟೆ ನಾನು ಅಲ್ಲಿ ಬಾಡಿಗೆ ಮನೇಲಿ ಇದ್ದೆ. 5 ಜೀಪ್ ನಾನು 3 ದಿವಸದಿಂದ ಕಾಯ್ತಾ ಇದಾರೆ. ಸೀದಾ ಬಂದು ಈಗ ಸುಮಾರು 25 ಜನ ಬಂದ ಮನೆಗೆ ಹೋದ ತಕ್ಷಣ ಕಾರ್ಡ್ ಎಲ್ಲ ತೋರಿಸಿದ್ರು. ಏನಿದು ಅಂತ. ಇಲ್ಲ ನಾವು IT ಅವರು ಅಂತ. ಭಾರಿ ಒಳ್ಳೆ ಕೆಲಸ, ಬೆಳಿಗ್ಗೆ ಬರ್ಬೇಕಿತ್ತು ಅಂದೆ. ಯಾಕೆ ಅಂದ್ರು, IT ರೈಡ್ ಆಯ್ತಂದ್ರೆ ಸಾಲ ಜಾಸ್ತಿ ಹುಟ್ಟತ್ತೆ ಹಾಗೆ ಅಂತ ಹೇಳಿದೆ. ಅವ ನಗಕ್ ಶುರು ಮಾಡಿದ್ರು, ಯಾರು ಹಾಸನದವ್ರು ಒಬ್ರು. ಆಮೇಲೆ ಎಲ್ಲ ಹೊರಗೆ ಕಳ್ಸಿದ್ರು. ಬಂದು ಹೇಳಿದೆ, ನೋಡಿ ಅದು ನನ್ನ ಹಿಂಟಿದು ಬೀರು, ಇದು ನಂದು, ಕೀ ತೆಗೆದಿಟ್ಟೆ ತಗೊಳ್ಳಿ ಅಂತೇಳಿ. ಕೂರಕ್ ಇದು ಕಾಟ್ ಇರೋದು, ನಮ್ಮಲ್ಲಿ ಚೇರು ಇಲ್ಲ ಅವಾಗ. ಆಮೇಲೆ ನೋಡಿದ್ರೆ ಎಲ್ಲನ್ನು ಕಳ್ಸಿ, ಇಲ್ಲ ಏನ್ ಮಾಡಿದೆ ನೋಡಿ, ಎಲ್ಲೊಬ್ಬಿದ್ದಾನೆ ಮುಟ್ಟಾಳ ಕೆಳಗಿದ್ದಾನೆ, ಅವನ್ ಬಿಟ್ಟು ಇನ್ನೊಬ್ಬ ಅಲ್ಲಿದ್ದಾನೆ, ಅವನೇ ಮತ್ತಾರೋ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳಿದೆ. ಮುಟ್ಟಾಳ
ಅಂದ್ರೆ ನಿಮ್ಮನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಎಲ್ಲ ಇದೆ, ಆಗಿದ್ಯಾ? ಹೌದು. ಓಕೆ. ಏನ್- ರಾಜಕೀಯ ಒಂದ್ ನಿಮಿಷ. ಈಗ ಏನಂದ್ರೆ ಈಗ ನಿಮ್ಗೆ ಆಪಾದನೆಗಳು ಬಂತು, ಆರೋಪಗಳು ಬಂದು ನಿಮ್ಮೆಲ್ಲ ಐಟಿ ಹೇಳುದು, ಇವು ಮಾನಸಿಕವಾಗಿ ಎಷ್ಟು ತೊಂದರೆ ಕೊಡುತ್ತೆ? ಅಲ್ಲ, ತುಂಬಾ ನಾನು ಅದಕ್ಕೆ ಹೆದರಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅಂತ ತಪ್ಪೇ ಮಾಡಿಲ್ಲ. ನಾ ಯಾವ ಅಂತ ತಪ್ಪೇ ಮಾಡಕ್ ಹೋಗಲ್ಲ. ಈಗ ನಾ ಇರೋದೇ ಹೀಗೆ. ಇದರಲ್ಲಿ ನಾನು ಚೇಂಜಸ್ ಇಲ್ಲ. ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡೋದು. ನನ್ ಬೇರೆ ಏನಿಲ್ಲ. ನನ್ನ ಎದುರುಗಡೆ ಅದಿದೆ, ಅವನಿದ್ದಾನೆ, ಇವನಿದ್ದಾನೆ, ನನ್ನ ಹಿಂದ್ಗಡೆ ಜನ ಇದ್ದಾರೋ ಇಲ್ಲೋ, ನಾನು ಅದೆಲ್ಲ ನೋಡಲ್ಲ. ನಾನು ಇರೋದು ಹೀಗೆ. ಅವ್ನ್ ಏನಾರು ಈಗ ಅವನ್ ಪಕ್ಷ ಕಟ್ಟೋದಕ್ಕೆ ನಮ್ಮನ್ನ ತೂಳ್ ಮೇಲ್ ಮಾಡ್ತಾನೆ, ಅದ್ ನಡೆಯಲ್ಲ ಇಲ್ಲಿ. ಈಗ ಯಾಕೆ ಗೊತ್ತಾ, ಜನಗಳು ನಮ್ಮನ್ನ ಬಿಟ್ಕೊಡಲ್ಲ, ಕಾರ್ಯಕರ್ತರು. ಯಾಕಂದ್ರೆ ಹಗಲು ರಾತ್ರಿ ಸ್ಪಂದಿಸ್ತಾ ಇದೆ. ನಾನೇ ಅಂತ ಹೇಳ್ಕೊಂಬೋದು, ನಾನು ಅಂತ ಹೇಳ್ಬಾರ್ದು. ಅದ್ ನಾನು ಮಾಡಿದೀನಿ, ಈವರೆಗೂ ಮಾಡಿದೀನಿ. ಮುಂದೇನೋ ನನಗೆ ಗೊತ್ತಿಲ್ಲ, ಈವರೆಗೂ ಬಿಟ್ಕೊಟ್ಟಿಲ್ಲ ಕಾರ್ಯಕರ್ತರಿಗೆ, ಈವರೆಗೂ. ಅಂದ್ರೆ ಈಗ 2018-23 ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ 10,000ಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವನ್ನು ಕಂಡಿರುವಂತದ್ದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ. 2028ಕ್ಕೆ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ಇದೆಯಾ? ಇದೆ, 100% ಇದೆ. ಯಾವ ರೀತಿಯಾಗಿ ಸಂಘಟನೆ ಆಗ್ತಾ ಇದೆ ನೋಡಿ? ಸಂಘಟನೆ ಈಗ ಆಗ್ಬೇಕು. ಈಗೇನೋ ಈಗ ನಾವೇನು ಇಲ್ಲಿ MLA ಅಲ್ಲ, ಏನೋ ಅಲ್ಲ, ಸರ್ಕಾರ ಇದೆ, ನೆಂಟು ಹೋಗ್ತದೆ. 1 ವರ್ಷ ಇರ್ತಾ ಚಾಲು ಆಗುತ್ತೆ. ಅಂದ್ರೆ ತೀರ್ಥಹಳ್ಳಿಯಲ್ಲಿ ಪದೇ ಪತ್ರಿಕೆಗಳಲ್ಲಿ ಬರ್ತಿರುವಂತಹ ವಿಚಾರ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತದ್ದು, ಕೆಲವೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರು ಕೆಲವೊಂದು ಬದಲಾವಣೆ ಆಗ್ಬೇಕು ಅನ್ನೋ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಚರ್ಚೆಗಳು ಆಗ್ತಿರುವಂತದ್ದು. ಆ ರೀತಿ ಬದಲಾವಣೆಗಳ ನಿರೀಕ್ಷೆ ಇದೆಯಾ? ಮಾಡ್ಬೋದು. ಸ್ವಲ್ಪ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ, ಬಂದ್ಮೇಲೆ ಮತ್ತೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಸರ್. ಈಗಲೇ ಮಾಡಕ್ ಹೋದ್ರೆ ಬೇರೆ ತರ ಮೆಸೇಜ್ ಹೋಗುತ್ತೆ. ಅಂದ್ರೆ ಯಾಕೆ ಈ ಪ್ರಶ್ನೆ ಬರ್ತಾ ಇದಾವೆ ಅಂದ್ರೆ, ಕೆಲವರು ಹಲವಾರು ವರ್ಷಗಳಿಂದ ಅದೇ ಜವಾಬ್ದಾರಿಯಲ್ಲಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆ ಬೂತ್ ಮಾಡ್ದಲ್ಲ ಆಗ್ತಾ ಇಲ್ಲ, ಅವರು ಬೂತ್ಗೆ ಹೋಗ್ತಾ ಇಲ್ಲ ಕೆಲವರು ಅನ್ನೋ ಒಂದು ಆರೋಪ ಕೂಡ ಸುರೇಶ್ವರ. ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಯುವ ಮುಖಗಳಿಗೆ ಒಂದು ಅವಕಾಶ ಕೊಟ್ರೆ ಸಂಘಟನೆ ಹೆಚ್ಚಾಗತ್ತಾ ಅಂತ. ತಪ್ಪದು. ಈಗ ನಮ್ಮಲ್ಲಿ ಇವತ್ತು ಎಲ್ಲ ಆಗಿದ್ದಾರೆ. ಯಾರು ಕೆಲವು ಅದು ನಾವ್ ಹೇಳಕ್ ಆಗಲ್ಲ. ಈಗ ನಮ್ದನ್ನ ನಾವ್ ಹೇಳ್ಕೊಂಬಾರ್ದು. ಇವರು ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ. ಯಾರು ಬ್ಲಾಕ್ನರು ತಪ್ಪು ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಅವರು ಸರಿಪಡಿಸಬೇಕು. ಬಟ್ ಹುದ್ದೆ ಅವರೇ ಬಿಟ್ಕೊಡ್ಬೇಕು, ನಾವು ಕೇಳೋದಲ್ಲ. ಅವರೇ ಬಿಟ್ಟು ನೀವು ಆಗಿ ಅಂತ ಹೇಳೋ ಮಟ್ಟಕ್ಕೆ ಅವ್ರು ಬರ್ಬೇಕು. ಈಗ ಅವರು ಒಂದ್ ಯಾವ್ದೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಈಗ ನೆಕ್ಸ್ಟ್ ಜಿಲ್ಲಾ ಪರಿಷತ್ ಅಲ್ಲಿವರೆಗೂ ಒಂದು ಮತ್ ಕಾಂಟ್ರವರ್ಸಿ ತರಬಾರ್ದಲ್ಲ. ಹಾಗಾಗಿ ಅಷ್ಟೇ. 2 ಬಾರಿ ಚುನಾವಣೆಯಲ್ಲಿ ಕೇಳೋದು ಸಹಜ. ಅಧ್ಯಕ್ಷಗಿರಿ ಕೆಲವರು ನನಗ್ ಕೊಡಿ ಕೇಳೋದು ಸಹಜನೇ. ಅದು ಎಲ್ಲರೂ ಇದ್ ಮಾಡ್ತಾ ಇದ್ದಾರೆ, ಕೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈಗ 2018-23 2 ಚುನಾವಣೆ ಸೋತರು ಕೂಡ ಇನ್ನು ಕೂಡ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಇನ್ನು ಕೂಡ ಎಚ್ಚೆತ್ಕೊಂಡಿಲ್ವಾ? ಇದೆ. ಜನ ಕಾರ್ಯಕರ್ತಿದಾರಲ್ಲ, ಕಾರ್ಯಕರ್ತರಿಗಾದ್ರೆ ನಾಯಕರುಗಳಿಗೆ ಎಚ್ಚೆತ್ತುಕೊಂಡಿಲ್ಲ. ನಾಯಕರುಗಳಿದಾರಲ್ಲ, ಇಲ್ಲಿ ನಾಯಕರೇ ಅವರು. ಯಾವತ್ತೂ ನಾಯಕರಿಂದ ಏನ್ ಕೆಲವ್ರ ಹತ್ರ ಇಲ್ಲ. ಜನ ಹೋಗಿ ವೇದಿಕೆಯಲ್ಲಿ ಭಾಷಣ ಹೊಡೆಯೋದ್ ಬಿಟ್ರೆ ಮತ್ತಿನ್ನೇನಿಲ್ಲ. ವೇದಿಕೆಯಲ್ಲಿ ದೊಡ್ಡ ಭಾಷಣ ಹೊಡ್ಬಿಡ್ತಾರೆ, ಇನ್ ಹೇಳ್ಬಿಡ್ತಾರೆ ಎಲ್ಲ ಜನ ಹೇಗ್ ಬಂದಾರ ನೋಡಿ ಅಂತಾರೆ. ಅವ್ರಿಗೆ ಒಂದ್ ಜನ ಫೋನ್ ಮಾಡಿ ಗೊತ್ತಿಲ್ಲ, 10 ಜನ ಫೋನ್ ನಂಬರ್ ಇರಲ್ಲ ನಾಯಕರ ಕೈಲಿ. ಅವ್ರ ಹೆಸರಿನ ನಾಯಕರು, ಏನು ಮಾಡಕ್ಕಾಗಲ್ಲ. ಅದನ್ನೇ ನಾನು ಹೇಳಿದ್ದು, ಅವ್ರ ಹುದ್ದೆ ಇರ್ಲಿ, ಕೆಲಸ ನಾವು ಮಾಡ್ತೀವಲ್ಲ. ಏನ್ ಹುದ್ದೆ ಬೇಕಾ ನಮಗೆ? ಅಂದ್ರೆ ಅದೇ ಹೇಳ್ತಿರುವ ಅಂತ ಈ ರೀತಿಯಾದ ಬೆಳವಣಿಗೆ ಆಗ್ತಾ ಇದ್ರೆ ಪಕ್ಷ ಏನ್ ಗೊತ್ತಾ, ಅವರು ಸೇರ್ ಮಾಡಿದಿದ್ರೆ ಇನ್ನು ಸ್ಟ್ರಾಂಗ್ ಇರ್ತಿತ್ತು. ಅವರು ಸ್ವಲ್ಪ ನೋಡಿ, ಪಾರ್ಟಿಲಿ ಹುದ್ದೆ ಬೇಕು ಅಂತಾರಲ್ಲ, ನನಗೆ ಅದ್ ಬೇಕು ಇದು ಬೇಕು ಅಂತಾರೆ. ಆದ್ರೆ ಪಾರ್ಟಿ ಕೆಲಸನೂ ಹಾಗೆ ಮಾಡ್ಬೇಕು. ಸ್ವಲ್ಪ ನೀವು ಹೇಳೋದು ಹುದ್ದೆಗಳಿಗೆ ಮಾತ್ರ ನಿರೀಕ್ಷೆ ಪಕ್ಷದ ಕೆಲಸ ಕೂಡ ಮಾಡ್ಬೇಕು. ಪಕ್ಷದನೇ ಜಾಸ್ತಿ ಮಾಡ್ಬೇಕು. ನನಗೆ ಮನೇಲಿ ಕೆಲಸ ಇದೆ ಅಂದ್ರೆ ಈ ಹುದ್ದೆಗೆ ಬರಬಾರ್ದು, ಮಾಡ್ಲೇಬಾರ್ದು. ಈಗ ನಾನು ಬೇರೆ ಕೆಲಸ ಇಟ್ಟು ನೀವು ನಾ ಮತ್ತೆ ಫೋನ್ ಮಾಡ್ತೀನಿ ಅಂದ್ರೆ ನನಗೆ ಹಾಕ್ಬೇಕು, ನಾವು ಇವ್ರ ಜೊತೆ ಇರಬಾರ್ದು. ಕರೆಕ್ಟ್. ನಾವು ಎಲ್ಲದನ್ನು ಒಬ್ಬ ಶಾಸಕ ಆದವನು ಮಾಜಿ ಶಾಸಕರೇ ಮಾಡಕ್ ಆಗಲ್ಲ. ಸೆಕೆಂಡ್ ಲೀಡರ್ಗಳಿದ್ದೀವಲ್ಲ, ಅವ್ರದೇ ಜಾಸ್ತಿ ಇರೋದು. ನಾವು ಸೆಕೆಂಡ್ ಲೀಡರ್ ಆದ್ರೆ ಅವ್ರು ಹೊಗಳ್ತಾ ಕೂತ್ಕೊಂಡ್ರೆ ಅದು ದೊಡ್ಡ ತಪ್ಪು, ದುರಂತ. ಅದು ಸೆಕೆಂಡ್ ಲೈನ್ ಲೀಡರ್ಗಳನ್ನ ಗ್ರೌಂಡ್ಗೆ ಇಳಿಸಿ ಮಾಡಿಸಿ ಅನ್ನೋದು ಮಾಡಿಸ್ಲೇಬೇಕು, ಅವ್ರು ಮಾಡ್ಬೇಕು. ಆ ಇಚ್ಛಾಶಕ್ತಿ ಬೇಕು. ಬಟ್ ಅದು ಎಲ್ಲಿ ಬರ್ತದೆ ಅಂದ್ರೆ, ನಾನು ನಿಮಗೆ ಕೆಲಸ ಮಾಡಿಕೊಟ್ಟು ಏನಾದ್ರು ಮಾಡಿದಿದ್ರೆ ನೀವು ನಮ್ಗ ಹೇಳೋ ವಾಯ್ಸ್ ಇರುತ್ತೆ. ಕೆಲವು ಆ ವಾಯ್ಸ್ ಕಳ್ಕೊಂಡಿದ್ದಾರೆ. ಮಾಡ್ದೆ, ಫೋನ್ ಸಿಗದೆ, ಫೋನ್ ಎದ್ದೆ ಎಲ್ಲ ಇದ್ರೆ ಜನ ಬೈತಾರೆ. ಆಮೇಲೆ ಎಲ್ಲೋ ಒಂದ್ ಕಡೆ ನಮ್ಮ ಹತ್ರಕ್ಕೆ ಫೋನ್ ಮಾಡ್ತಾರೆ. ನಮಗ್ ಕೆಲವು ಟೈಮ್ ನಾಚಿಕೆ ಆಗತ್ತೆ, ಎಲ್ಲ ನಮಗ್ ಫೋನ್ ಮಾಡ್ತಾರೆ ಹೇಳ್ತಾರಲ್ಲ ಅಂತೇಳಿ. ಅದು ನಾವು ಮಾಡ್ಕೊಡ್ಲೇಬೇಕು, ಅನಿವಾರ್ಯ. ಓಕೆ. ಅಂದ್ರೆ ಈಗ 2 ಚುನಾವಣೆಯಲ್ಲಿ ಸೋಲನ್ನು ಕಂಡಿರುವುದು ಅದು ಒಂದ್ ಕಡೆ.
2028ರ ಚುನಾವಣೆಯಲ್ಲಿ ಮತ್ತೆ ನಾವು ಪುನಃ ಕೇಳ್ತೇನೆ, ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಗೆಲುವು ವಿಶ್ವಾಸ ಇದೆಯಾ? ಇದೆ, 100% ಇದೆ. ಈ ರೀತಿ ಸಂಘಟನೆ ಆದ್ರೆ ಕಷ್ಟ ಅಲ್ವಾ? ಸಂಘಟನೆ ಇದೆ. ನಮ್ ಕಾರ್ಯ ನೋಡಿ, ಯಾವತ್ತೂ ನೀವೇನು 5 ವರ್ಷದಿಂದ ಸಂಘಟನೆ ಮಾಡಕ್ ಆಗಲ್ಲ. ಸಂಘಟನೆ 1 ವರ್ಷ ಇರ್ತಾ ಮಾಡ್ಬೇಕು. ಇಲ್ಲ ಅಂದ್ರೆ ಈಗ ನಾವು ಮಾಡ್ತಾ ತೋರ್ಸಿದ್ರೆ ನಮ್ಮ ವಿರೋಧಿಗಳು ಬಿಡ್ತಾರ. ನಾವ್ ಇಲ್ಲಿ ಪಾರ್ಟಿ ಬಂದ ತಕ್ಷಣ ಅಲ್ಲಿ ತುಂಬಾ ಅಲ್ಲೂ ಇದಾರೆ, ಇಲ್ಲಿ ತೋರ್ಸಿದ ತಕ್ಷಣ ಅವ್ನ ಕರ್ಕೊಂಬಂದ ತಕ್ಷಣ ತೊಂದರೆ ಕೊಡಕ್ ಶುರು ಮಾಡ್ತಾರೆ. ಈ 1 ವರ್ಷ ಇರ್ತಾ ಅವರು ಆ ಕೆಲಸ ಮಾಡಕ್ ಆಗಲ್ಲ. ಈಗ ಆ ತರ ಮಾಡಿದ ನಮ್ಮವ್ರು ಯಾರು ಡಿಸ್ಟರ್ಬ್ ಆಗಿಲ್ಲ ಅಲ್ಲಿ ಇವರಿಗೆ. ಈಗ ಬಿಟ್ಟು ಅವ್ರ ಪಾರ್ಟಿಗೆ ಸೇರಿದ್ದಾಗಲಿ ಯಾವ್ದು ಇಲ್ಲಲ್ಲ. ಯಾಕಂದ್ರೆ ಇಲ್ಲಿ ತೀರ್ಥಹಳ್ಳಿಗೆ ಆಡಳಿತ ಪಕ್ಷ ಅಂದ್ರೆ ಅದು ಬಿಜೆಪಿ ಪ್ರೆಸೆಂಟ್, ಅವ್ರದೇ ಶಾಸಕರು ಇರುವಂತದ್ದು. ಕಾಂಗ್ರೆಸ್ ಇಲ್ಲಿ ವಿರೋಧ ಪಕ್ಷ. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ವಿರುದ್ಧ ಕೆಲವೊಂದಲ್ಲಿನ ವೈಫಲ್ಯತೆಗಳ ವಿರುದ್ಧ ಹೋರಾಟ ಮಾಡುವಲ್ಲಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆಯಾ ಅಂತ? ಆಗ್ತಾ ಇಲ್ಲ, ಮಾಡ್ತಾ ಎಲ್ಲದನ್ನೂ ಮಾಡಿದೆ, ಯಾವ್ದೂ ಬಿಟ್ಟಿಲ್ಲ. ಮೋಸ್ಟ್ಲಿ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇರ್ಬೋದು, ಇಲ್ಲ ಇದರಲ್ಲಿ ಫೇಸ್ಬುಕ್ ಇಂದ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ಬೋದು. ಯಾವ್ದನ್ನು ಬಿಟ್ಟಿಲ್ಲ ಅವರಿಗೆ, ಇವರಿಗೆ ಯಾವ್ದು ಅಂತದ್ದು ಇಲ್ಲ. ಒಬ್ರಲ್ಲ ಒಬ್ರು ನಾವು ಅದನ್ನ ಮಾಡೇ ಮಾಡ್ತೀವಿ. ಯಾವ್ದು ಇವರಿಗೂ ಬಿಟ್ಕೊಟ್ಟಿಲ್ಲ. ನೋಡಿರ್ಬೋದು ನೀವು ಎಲ್ಲಾ ತರದಲ್ಲೂ ಎಲ್ಲ ನೋಡಿದೀವಿ. ಬಟ್ ತಾವು ಎಲ್ಲೊಂದ್ ಕಡೆ ನೋಡ್ರೆ ಯಾವ್ದೊಂದು ಸಾಮಾಜಿಕ ಜಾಲತಾಣ ಅಥವಾ ಇನ್ಯಾವ್ದೊಂದು ಪ್ರೆಸ್ ಮೀಟ್ಗೋ ಅಥವಾ ಇನ್ಯಾವ್ದೊಂದು ಭಾಷಣಕ್ಕೂ ಸೀಮಿತವಾಯ್ತು. ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್ ಈಗ ಮಾಡೋದು ಇನ್ಮೇಲೆ ಮಾಡ್ಬೇಕು. 1 ವರ್ಷ ಇರ್ತ ಮಾಡ್ಬೇಕು. ಇಲ್ಲ ಅಂದ್ರೆ ಸಿಕ್ಕಾಬಟ್ಟೆ ನಮ್ದು ಗೋಗಡಕ್ಕೆ ಹೋಗಿ ನಮ್ದೇ ದೊಡ್ಡ ಕಾಸ್ಟ್ನೆಸಿ. ಒಂದ್ ಕಡೆ 180 ಕಿಲೋಮೀಟರ್ ಆಗತ್ತೆ. ನಿಟ್ಟೂರಿಂದ ಹಿಡಿದು ಉಂಬ್ಳಬೇಲ್ ಇದ್ರವರೆಗೂ ಎಷ್ಟಾಗತ್ತೆ? ಈ ಕಡೆ ಬಿದಿರುಗೋಡು ಅದ್ ಬಿಡಿ, ಈ ಕಡೆ ಶಿವಮೊಗ್ಗ ಬಾರ್ಡ್ರು, ಅಲ್ಲಿ ರಿಪ್ಪನ್ಪೇಟೆ. ಈಗ ಮಾಡಿ ನಾವು ಅಲ್ಲಿ ಒಬ್ಬನ ಅವನ ಏತಾಯ್ಕೆ ಮಾಡ್ಬೇಕ, ಇಲ್ಲಿಂದ ಹೋಗಿ ಅವ್ನು ಹಿಡಿದು ತೊಂದರೆ ಕೊಟ್ಟು ಇನ್ನೊಂದ್ ತರ ಮಾಡ್ತಾರೆ. ಯಾಕೆ ಈಗ ಮಾಡ್ಬೇಕು? 1 ವರ್ಷ ಇರ್ತ ಮಾಡೋಣ. ಸರ್ಕಾರನೂ ಇರತ್ತೆ, 1 ವರ್ಷದಲ್ಲಿ ಏನ್ ಮಾಡ್ಬೇಕೋ ಮಾಡಿ ಹಂಗ ಮಾಡೋಣ. ಈಗಲೇ ಮುಂದೆ 2027ರಿಂದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಏನಾದ್ರು ಸಂಚಲನ ಅಥವಾ ಏನಾದ್ರು ನಡೆಯುತ್ತೆ. ನಡೆಯುತ್ತೆ. ಯಾರ ನೇತೃತ್ವದಲ್ಲಿ ನಡೆಯುತ್ತೆ? ನಿಮ್ಮನೇನೆ. ಈವರೆಗೆ ನಡೆದಿದ್ದು ಅವ್ರ ನೇತೃತ್ವನೇ, ಮುಂದೆ ನಡೆಯೋದು ಅವ್ರ ನೇತೃತ್ವನೇ. ಕಿಮ್ಮನೆ ಅವರು ರಾಜಕೀಯವಾಗಿ 2023ರ ನಂತರ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ತೊಡಸ್ಕೊಂಡಿದ್ದಾರೆ? ನೀವು ಎಲ್ಲಿ ನೋಡಿರ್ಬೋದು, ಈ ಪಕ್ಷ ಸಂಘಟನೆ ಸತ್ತಲ್ಲಿ ಇದರಲ್ಲಿ ಹುಟ್ಟು 5 ಕೇಲ್ ಮದುವೆ ಇಂಥ ಕೈ ಫಸ್ಟ್ ಹೋಗ್ತಾರೆ. ಆಮೇಲೆ ಈಗ ಬೇರೆ ಯಾವ್ದು ಈಗ ಮನೆ ಇದಾಯ್ತು ಅವೆಲ್ಲ ನೀವು ನೋಡಿರ್ಬೋದು. ಬೆಂಕಿ ಬಿಚ್ಚ ಹೋಯ್ತು, ಇನ್ನೊಂದು ಆಯ್ತು, ಎಲ್ಲಾ ಕಡೆ ಕೊಡ್ತಾ ಇದಾರಲ್ಲ, ಅದು ಒಂದು ಸಂಘಟನೆ ಅಲ್ವಾ? ಅಲ್ಲಿ ಒಂದು 50 ಜನ ಬರ್ತಾರೆ. ಒಂದ್ ಮದುವೆ ಮನೆಗೆ ಹೋದ್ರೆ ಒಂದು 1000 ಜನ ಇರ್ತಾರೆ. ನಮಗ್ ಬೇಕಾದ್ರೆ ಬರ್ತಾರೆ. ಈಗ ಎಲ್ಲಾ ಮನೆಗೂ ಹೋಗಿ ಬರಕ್ ಆಗಲ್ಲ, ಅದೊಂದು ಸಂಘಟನೆ ಅಲ್ವಾ? ಈಗ ನಾ ಸತ್ತಲ್ಲಿ ಹೋಗಿ ಬಂದೆ, ಇವಾಗ ಹೋಗಿದ್ರೆ ಏನಾಗತ್ತೆ? ನೀವು ಬಂದು ಕಾದಿರ್ಬೋದು, ಅದು ನಂದು ಆ ಡ್ಯೂಟಿ ಫಸ್ಟ್, ಅದನ್ನ ಮಾಡ್ಕೊಂಡ್ ಬಂದೆ ನಾನು. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ತೀರ್ಥಹಳ್ಳಿ ಅಂತ ಬಂದಾಗ ಬಿಜೆಪಿಯಲ್ಲಿ ಪ್ರಬಲವಾಗಿ ಬೆಳೆದಿರುವಂತದ್ದು, ಪ್ರಬಲವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಪ್ರತಿ ಚುನಾವಣೆ ಕೂಡ. ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆಯುವಲ್ಲಿ ಒಂದ್ ರೀತಿ ವಿಫಲವಾಗ್ತಾ ಇಲ್ವಾ? ಆಗ್ತದೆ. ಏನ್ ಮಾಡ್ತೀವಿ, ನಮ್ಮವರೇ ನಮಗ್ ಕಾರಣ. ನಮ್ಮವರೇ, ಅದ್ರಲ್ಲೇನು ಬೇರೆಯವ್ರು ಬರಲ್ಲ, ನಮ್ಮವರೇ. ನಿಮ್ಮವರೇ ಕಾರಣ. ನಮ್ಮವರೇ ಕಾರಣ. ಅದ್ರಲ್ಲೇನ್ ನಾವು ಬೇರೆ ದೂರ ಏನ್ ನಮ್ಮವರೇ ಕಾರಣ. ನಮ್ಮವ್ರು ಸರಿ ಇದ್ರೆ ಇವೆಲ್ಲ ಆಗ್ತದ? ವಿರೋಧ ಪಕ್ಷದವರಿಗಿಂತ ಪಕ್ಷದೊಳಗಿರುವಂತಹ ಆಂತರಿಕ ಶತ್ರುಗಳೇ ತೀರ್ಥಹಳ್ಳಿ ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ ಅಂತ ಅದೇನ್ ನಡೆಯಲ್ಲ ಅವ್ರದ್ದು. ಅದು ಆ ಟೈಮಲ್ಲಿ ಸ್ವಲ್ಪ ನಡೆಯತ್ತೆ. ಆ ಕಡೆ ಈ ಸ್ವಲ್ಪ ಇರ್ತದಲ್ಲ, ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡಕ್ಕಾಗಲ್ಲ. ಈಗಲೂ ಕೂಡ ಇದೆಯಾ? ಪ್ರೆಸೆಂಟ್ ಕೂಡ ಇದೆ. ಅದನ್ನೇನ್ ನಿಲ್ಸಕ್ ಆಗಲ್ಲ ಬಿಡಿ, ಅದನ್ನೇನ್ ನಿಲ್ಸಕ್ ಆಗಲ್ಲ. ಯಾಕೆ ಗೊತ್ತಾ, ನಂದು ಯಾವ್ದೋ ಒಂದು ಹಗರಣ ಇರುತ್ತೆ. ಆ ಹಗರಣ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಅವ್ರ ಜೊತೆಗೆ ಸಹಾಯ ಆಗಿ ಇರ್ತಾರೆ. ಹಾಗಾಗಿ ಅದನ್ನ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರು ಒಳಗೆ ಹೋಗ್ತಾರೆ, ಅವ್ರು ಬದುಕಬೇಕು. ಇಲ್ಲಿ ಇದು ಇಲ್ಲಿಗೆ ಅಷ್ಟೇ ಬದುಕಿನ ಪ್ರಶ್ನೆ ಅವ್ರಿಗೆ, ಮತ್ತೇನು ಇದಲ್ಲ. ಅವ್ರೇನು ಒಳ್ಳೆ ಕೆಲಸ ಮಾಡಕ್ಕೆ ಯಾವ್ದು ಅದನ್ನ ಹಿನ್ನೆಲೆ ಎಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗತ್ತೆ. ನಾನೇನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ ಏನ್ ಮಾತಾಡೋದು ಬೇಡ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಂಘಟನೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಾವು ಬೂತ್ವಾರೇ ಮಾಡ್ಬೇಕಂತಿದ್ವಿ. ಬೂತ್ವಾರ ಒಂದು ಬೂತಿಗಾರ ಅಟ್ಲೀಸ್ಟ್ ಒಂದು 25 ಜನ ಹೊಸಗಳು ತಗೋಬೇಕು. ಮಾಡ್ಬೋದು, ನಮ್ಗೆ ಅದು ದೊಡ್ಡದಲ್ಲ. ಅದು ಸಂಘಟನೆಗೆ ಇಳಿದ್ರೆ ಇದೆಯಲ್ಲ, ನಮಗೆ ಯಾವ ಬೂತಿಗೆ ಹೋದ್ರು ಒಂದು 15-20 ಜನ ಕರೆದು ಮಾತಾಡಷ್ಟು ಜಾಸ್ತಿ ಇದೆ. ಅಟ್ಲೀಸ್ಟ್ ಒಂದು ಇದೆ ನಮಗೆ.
ಅದನ್ನ ಬೆಳೆಸ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಈಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗಿರುವಂತಹ ಕಾಂಗ್ರೆಸ್ ಪಕ್ಷ ಒಳಗೆ ಇರುವಂತಹ ಹೊರಗಿನ ಸಮಸ್ಯೆ ಬಿಡಿ, ಕಾಂಗ್ರೆಸ್ ಪಕ್ಷದ ಒಳಗೆ ಇರುವಂತಹ ಆಂತರಿಕ ಸಮಸ್ಯೆಗಳು ಬಗೆಹರಿದ್ದು ಮುಂದಿನ ಚುನಾವಣೆಗೆ ಹೋಗಲು ಸಾಧ್ಯ ಇದೆಯಾ? ಇದೆ, ಮೇನ್ ಭಾರಿ ಏನು ಕಾಂಟ್ರವರ್ಸಿ ಇಲ್ಲ, ಬಗೆಹರಿತದ ಅಂತ ಏನ್ ದೊಡ್ಡ ಇದಲ್ಲ. ಈಗ ಯಾಕಂದ್ರೆ ಒಬ್ಬ ಅಭ್ಯರ್ಥಿ ಆದಂತವ್ರು ಹಿಂದೆಯೂ ಕೂಡ ಕಿಮ್ಮನೆ ರತ್ನಾಕರ್ ಹಲವಾರು ಬಾರಿ ಕಾಂಗ್ರೆಸ್ ನಿಂದ ಸ್ಪರ್ಧೆನ ಮಾಡಿದ್ದಾರೆ, 2 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಕಳೆದ 2 ಅವಧಿಯಲ್ಲಿ ಸೋಲನ್ನ ಕಂಡಿರುವಂತ ಬೇರೆ ಪ್ರಶ್ನೆ. ಈಗ 2 ಅಥವಾ 1 ಬಾರಿ 3 ಬಾರಿ ಸೋಲನ್ನ ಕಂಡ ಟೈಮಲ್ಲಿ ಪಕ್ಷದಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳು ಕೂಡ ಹೆಚ್ಚಾಗ್ತಾರೆ. ಹಾಗೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಿದೆಯಾ ತೀರ್ಥಹಳ್ಳಿ? ಇಲ್ಲ, ಆತರ ಎಲ್ಲ 1-2 ಜನ ಇದಾರೆ ಅಷ್ಟೇ, ಮತ್ತೇನು ಆತರ ಏನ್ ಹೆಚ್ಚಿಗೆ ಏನಿಲ್ಲ ಇಲ್ಲಿ. ಆಮೇಲೆ ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಜನ ಅಭಿಪ್ರಾಯ ಯಾರಿಗಿದೆ ಅದನ್ನು ನೋಡ್ತಾರೆ, ಸುಮ್ನೆ ಕೊಡ್ತಾರ. ದುಡ್ಡಿದೆ ಅಂತ ಹೇಳ್ಕೊಂಡು ಬಂದು ಇಲ್ಲಿ ನಿಲ್ಲಕ್ ಆಗಲ್ಲ, ಗೆಲ್ಲಕ್ಕೂ ಆಗಲ್ಲ. ದುಡ್ಡಿದ್ದವ್ರು ಬೇಕಾದಷ್ಟು ಜನ ಇದಾರೆ, ಅದು ಆಗಲ್ಲ. 1-2-3 ಜನ ಇದಾರೆ, ಇದ್ರೆ ಅದು ಮುಂದೆ ಯಾವತ್ತಿಗೂ ಆಗ್ತದಷ್ಟೇ. ಈಗ ಇನ್ನೊಂದು ಪ್ರಮುಖವಾದ ವಿಚಾರ, ತೀರ್ಥಹಳ್ಳಿ ಪಟ್ಟಣ ಒಂದು ರೀತಿ ಅಗಲೀಕರಣ ಆಗ್ತಿರುವಂತ ಒಂದು ವಿಚಾರ. ಆ ಅಗಲೀಕರಣ ಆಗ್ತಾ ಇರುವಂತದ್ದು ಆ ಸಾರ್ವಜನಿಕ ಆಗಿರ್ಬೋದು, ಇಲ್ಲಿನ ಒಂದು ವ್ಯಾಪಾರಸ್ಥರಿಗೆ ಅನುಕೂಲಕರ ಎಷ್ಟರ ಮಟ್ಟಿಗಿದೆ? ಅಲ್ಲ, ಇದಾಗಿದ್ರಿಂದ ಅನುಕೂಲನೇ. ಈಗ ಹಿಂದೆ ಇವ್ರು ಮಾಡಿರ್ಲಿಲ್ಲ, ಇವ್ರು 15 ವರ್ಷ ಆದ್ರೂ ರೋಡ್ ಮುಟ್ಟಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ರೋಡ್ ಮಾಡಿದ್ರೆ ಇಲ್ಲಿ ಇದು ಓಟ್ ಬರಲ್ಲ, ನಮಗೆ ಓಟಿಂದು ಡ್ಯಾಮೇಜ್ ಆಗತ್ತಂತ ಮುಟ್ಟಿರ್ಲಿಲ್ಲ. ಇವ್ರು ಮಾಡಿ ಉಡುಪಿ ಮಾದರಿಲೇ ಕೊಡ್ಬೇಕಂತ ಹೇಳ್ಕೊಡ್ಸಿ ಇವತ್ತು ತೀರ್ಥಹಳ್ಳಿ ಒಳ್ಳೊಳ್ಳೆ ಬಿಲ್ಡಿಂಗ್ ಒಳ್ಳೊಳ್ಳೇದಾಗಿಲ್ವಾ? ಹಿಂದೆ 15 ನೋಡಿ ಉದಾಹರಣೆ ಕೊಡ್ತೀನಿ, ಮಯೂರ ಹೋಟ್ಲು 20-23 ಲಕ್ಷಕ್ಕೆ ತಗೊಂಡಿದ್ದ, 29ಕ್ಕೆ ಅವ್ರಿಗೆ ಸುಮಾರು 35-38 ಲಕ್ಷ ಬಂತು. ಬಂದಿಲ್ವಾ ಅವ್ರಿಗೆ? ಒಳ್ಳೇದಾಗಿಲ್ವಾ? ಅದೇ ತರ ಎಲ್ಲರಿಗೂ ಸಿಕ್ಕಿದೆ. ಎಲ್ಲ ಓಡಂಚಿನ ಮನೆ ಐತಿ, ಇವತ್ತು ಏನಾಗಿದೆ? ಎಲ್ಲ ಇದಾಗಿಲ್ವಾ? ರಸ್ತೆ ಅಗಲೀಕರಣ ತೀರ್ಥಹಳ್ಳಿಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ತುಂಬಾ ಒಳ್ಳೆದಾಯ್ತು. ಅಭಿವೃದ್ಧಿ ಕಾರಣನೇ ಕಿಮ್ಮನೆ ಅಲ್ವಾ? ಜ್ಞಾನರವ್ರು ಅವ್ರ ಹೆಸರು ಹೇಳ್ತಾರೆ. ಯಾರು? ಅಲ್ಲ, ಜನ ಹೇಳ್ಬೇಕಲ್ಲ ತೀರ್ಥಹಳ್ಳಿ ಅಭಿವೃದ್ಧಿ ಮಾಡಿದ್ ನಾನು ಅಂತೇಳಿ. ಅವ್ರು ಎಂತ ಮಾಡಿದಂತೆ? ಅವ್ರು ಹೇಳ್ತಾರೆ, ಈಗ ಶಾಸಕ ಇಲ್ಲಿನ ಸ್ಥಳೀಯ ಶಾಸಕರು ಹೇಳ್ತಾರೆ ಹಿಂದೆ 3600 ಕೋಟಿ ತಂದೆ. ಎಲ್ಲಿ ತಂದೆ ನೋಡಿ, ಅದನ್ನ ಹೇಳ್ತೀನಿ. ಮೇನ್ ರೋಡ್ ಇಂದ 200 ಅಡಿ ಅಲ್ಲ 200 ಮೀಟರ್ 300 ನೀವು ಎಲ್ಲಿ ಬೇಕಾದ್ರೆ ನೀವೇ ಹೋಗಿ ಸರ್ವೆ ಮಾಡಿ, 200-300 ಮೀಟರ್ ಮಾಡಿದ್ದಾರೆ. MP ಕೋಟ ಬಂದಿದೆ 356 ಕೋಟಿ ಇಲ್ಲಿಂದ ಅಲ್ಲಿಗೆ, ಅದು ಅವರೇ ಮಾಡಿದ್ದು. ಅಲ್ಲೊಂದು 20-25 ಬಂದಿದ್ವಿ. ಇದು 4ವರೆಗೂ ಕಿಮ್ಮನೆನೆ ಮಾಡಿ ಗುದ್ಲಿ ಪೂಜೆ ಆಗೋಗಿತ್ತು ಅವಲ್ಲೇ. ನೋಡಿ 3 ಸೇತುವೆ, ಬೊಗ್ಗೊಡ್ಗಿ ಅಲ್ಲಿ, ಇದು ಬಸವನ ಹತ್ರ, ಇದು ಯಾವುದು ಬಂಡಿಗಡಿ, ಮತ್ತು ಇಲ್ಲಿ ಮೈಸಿ, 3 ಸತಿ ಇವರು ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡ್ಸ್ಯಾರೆ. ಯಾರು? ಹಿಂದಿನ ಶಾಸಕರು. ಆಮೇಲೆ ರೇವಣ್ಣನೇ ಕರ್ಕೊಂಡು ಇಲ್ಲಿ ಬಂದಾಗೆಲ್ಲ ಕರ್ಕೊಂಡು ಹೋಗೋದು, ಗುದ್ಲಿ ಪೂಜೆ ಮಾಡಿಸೋದ. ₹1 ಇಟ್ಟಿಲ್ಲ, ಜನಕ್ಕೆ ಮರಳು ಮಾಡೋದಲ್ವಾ? ಕಿಮ್ಮನೇನೋ 8ರಲ್ಲಿ ಆಗಿಲ್ಲ, 13ರಲ್ಲೇ ಆಗಿಲ್ಲ, 18 ಲಾಸ್ಟಿಗೆ ಶ್ರಮ ಪಟ್ಟು ಇದ್ ಮಾಡಿದಾಗ ಮತ್ತದು ಹಾಕ್ಸ್ಕೊಂಡ್ ಬಂದರೆ ಅದು ಎಲ್ಲಿಗೋ ರಾಯಚೂರು ಕಡೆ ಹೋಗಿತ್ತು. ರಾತ್ರಿ ಅಲ್ಲಿಂದ ಬರಕ್ ಕೇಳಿ ಮತ್ತೆ ಹೋಗಿ 3 ಪಟ್ಟಿರ್ದು ಹಾಕ್ಸ್ಕೊಂಡ್ ಬಂದ್ ಮಾಡಿದ್ರು. ಕೆಲ್ಸನೇ ಶುರು ಆಯ್ತು. ನೀವು 18 ವಯಸ್ಸಿಂದ ಕೆಲಸ ಓಟ್ ನೋಡಿ, ಕೆಲಸ ಮಾಡಿದವ್ರಿಗೆ ಕೊಡಿದ್ರೆ ಕಿಮ್ಮನೆ ಸೋಲುವಾಗೇ ಇಲ್ಲ. ನಾನು ಅದೇ ಮಾತನ್ನ ಕೇಳ್ತೀನಿ. ನೀವು ಹೇಳ್ತೀರಿ ಕೆಮ್ಮನೆ ಕೆಲಸ ಮಾಡಿದರೆ, ಕೆಲವು ಉದಾಹರಣೆಗಳು ಕೂಡ ನೀಡಿದ್ರೆ ಕಾಂಗ್ರೆಸ್ ಅಲ್ಲಿ ನೀವು ಕೆಲಸ ಮಾಡಿರುವಂತ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದ್ದೀರಾ? ಎಲ್ಲರಿಗೆ ಜನ ಕೆಲಸ ಮಾಡಿರಂತ ಕೊಡೋದು ನನಗೆ ಇಲ್ಲಿ ಕಿಮ್ಮನೆ ಮಾಡೋದು ನೋಡಿ. PWD 1 ಕಿಲೋಮೀಟರ್ ಓಡಿಲ್ಲ. MDR ಇವ್ರ ಪೀಡಲ್ಲಿ ಇವ್ರು ಆಗ್ತಾ ಒಂದ್ ಪೀಡ್ ಇತ್ತಕ್ಕೆ ನಿಮ್ಮ ಮಾಯಕ್ಕೆ ಎಲ್ಲಿತ್ತು ಅಂತ ಮತ್ತೆ ಹೊಸದಾಗಿ ಮಾಡ್ಕೊಂಡ್ ಮಾಡ್ಬೇಕು. ಜಿಲ್ಲಾ ಪರಿಷತ್ ರೋಡ್ MDR ಮಾಡ್ಬೇಕು. PWDಗೆ ಅಗಲ ಮಾಡೋದ್ ಸ್ವಲ್ಪ ಇರ್ಬೋದು ಅಷ್ಟೇ ಬಿಟ್ರೆ, PWD ರೋಡ್ ಅಂತ ಎಲ್ಲದನ್ನು ಡೆವಲಪ್ ಮಾಡಿದ್ರ. ಇವ್ರು 3600 ಕೋಟಿ ತಂದು ಎಲ್ಲಿ ಹಾಕಿದ್ದ? ನಿಮ್ ಕೊಪ್ಪಕ್ಕೆ ತಂದು ಕೊಟ್ಟಾರ, ಇಲ್ಲ ಶೃಂಗೇರಿ ತಂದು ಕೊಟ್ಟಾರ? ಅಲ್ಲ, ಅಲ್ಲಿನ ಶಾಸಕರು ಇದಾರೆ. ಎಲ್ಲಿ? ಅಲ್ಲ ಅದಕ್ಕೆ ನೋಡಿ, ಅಲ್ಲ ಯಾಕಂದ್ರೆ ನಮ್ ಶೃಂಗೇರಿ ಕ್ಷೇತ್ರಕ್ಕೆ ಬರಲ್ಲ. 3600 ಕೋಟಿ ಅಂದ್ರೆ ನಮಗೆ ಟೋಟಲಿ 8ರಿಂದ ಬಂದಿದ್ದೆ ಒಂದು 2-2.5-3 ಕೋಟಿ ಇರ್ಬೋದು. ಇಡೀ ರೋಡ್ ಎಲ್ಲ ಇವ್ರ ಆಗಿರೋದು ಯಾರ ಕೈಲಿ ಇರೋದು, ಅದು ಯಾರ ಅದಕ್ಕೆ ಆಗಿದ್ದು ಅಂತೇಳಿ ನಾನ್ ಹೇಳ್ಬೇಕಾಗಿಲ್ಲ. ನಾನ್ ಹೊಗಳ್ಬೇಕಾಗಿ ಈ ಹೊಗಳು ಭಟ್ರಿದಾರಲ್ಲ, ಹಾಗೆ ಅದಕ್ಕೆ ನಾನು ಹೊಗಳದ್ ಬೇಡ, ಯಾರಾಗಿದೆ ಅಂತ ಕೇಳಿದ್ರೆ ಹೇಳ್ತಾರೆ. 3600 ಕೋಟಿ ಅನುದಾನವನ್ನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿಲ್ಲ ಅಂತೀರಾ? ತಂದಿಲ್ಲ, ತಂದು ತೋರಿಸ್ಲಿ. ಈಗ ಮಾಹಿತಿ ಹಾಕಲ್ ಸಿಗತ್ತಲ್ಲ, ಈಗ ನಾವು ಕೇಳಿದ್ ಎಲೆಕ್ಷನ್ ಟೈಮ್ ಅಲ್ಲಿ ತರ್ತೀವಿ ನಾವು ಅದನ್ನ. ಈಗ ಅವ್ರು ಬೇಡ, ನಾನು 3600 ಕೋಟಿ ಯಾವ್ದು ಕೊಟ್ಟಿನ ಅಂತ ಹೇಳ್ಬೇಕಲ್ಲ. ಪ್ಯಾಚ್ ಹಾಕೋಕ್ಕಾಗಿಲ್ಲ ಇವರಿಗೆ ರೋಡ್. ಕಿಮ್ಮನೆ ರೋಡ್ ಮಾಡಿಸಿ ಪ್ಯಾಚ್ ಹಾಕಿಲ್ಲ, ಪ್ಯಾಚ್ ಹಾಕ್ಬೇಕಲ್ವಾ?
ನೀವು ಹೋಗಿ ನೋಡಿ ಎಷ್ಟೋ ರೋಡ್ ಪ್ಯಾಚ್ ಹಾಕೋಕ್ಕಾಗಿಲ್ಲ. ಇನ್ ಎಲ್ಲಿಂದ 3,000 ಕೋಟಿ ಎಲ್ಲಿ ಏನ್ ಗುಡೋಗ ತಗೊಂಡ್ರಂತ. ಅಂದ್ರೆ ನೀವು ಹೇಳ್ತಿರುವಂತದ್ದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ ಅಂತೀರಾ? ಇಲ್ಲ, ಅಲ್ಪ ಸ್ವಲ್ಪ ಬಂದಿದೆ. ಬಟ್ ಇವ್ರ ಪೀಡಲ್ ತಂದು ರೋಡ್ ಆಯ್ತಲ್ಲ, ಆ ತರದ್ ಯಾವ್ದೂ ಆಗಿಲ್ಲ. ಈಗ ಅವರೇ ಹೇಳ್ಬೇಕು, ನಾ ಗಂಟಾಗೋಶೋ ಈ ರೋಡ್ ಎಲ್ಲ ನಾನೇ ಮಾಡಿದ್ದು ಹೇಳಿ. ಒಂದು 25 ಕಿಲೋಮೀಟರ್ ಇಂಥದ್ದೊಂದು ರೋಡ್ ಮಾಡಿದೀನಿ ಅಂತ ತೋರಿಸ್ಲಿ ಒಂದೇ ಸರಿ. ನೋಡಿ, ಇವ್ರು MADBಲೆ ಒಬ್ಬರಿಗೆ 1 ಕೋಟಿ ಕೊಟ್ರು, ಒಂದು 60,000 ಇವ್ರು ಬಂದಾಗ ಇವ್ರ ಪೀಡಲೆ. ಹಿಂದಿನಲ್ಲಿ ಏನ್ ಮಾಡ್ತಿರೋ ಅಲ್ಲಿಗೆ ಒಂದು 5 ಲಕ್ಷ, ಇಲ್ಲ 5 ಲಕ್ಷ ಕೊಡ್ತೀವಿ. ಇವ್ರು ಆತರ ಮಾಡ್ಲಾ, ಒಂದೇ ಕಡೆ ಒಂದ್ಸರಿ ಕೊಟ್ರು. ಇಂಟೀರಿಯರ್ ರಿಮೋಟ್ ಪ್ಲೇಸಿಗೆ ಆತರ ಕೊಟ್ರು. ಒಬ್ಬೂರಲ್ಲಿಗೆ ಒಂದು ಇದಕ್ಕೆ ರಿಮೋಟ್ ಪ್ಲೇಸ್ ಅಲ್ಲಿ ಕೊಟ್ರು. ಆತರ ಅಂದ್ರೆ ಒಂದ್ ರೋಡ್ ಆಗ್ಬಿಡ್ಲಿ ಅಂತ ಕುಸ್ತಿ ಹೊಡೆದ್ರು ಒಂದಷ್ಟು ಜನ, ಆದ್ರೆ ಅದು ಆಗಿಲ್ಲ. ಅದು ಒಳ್ಳೇದಲ್ವಾ? ಅಂದ್ರೆ ಎಲ್ಲೂ ಒಂದ್ ಕಡೆ ಆದರೆ ನಿಮ್ಮ ವಿಚಾರಗಳನ್ನ ನಮ್ಮ ಸೋಲಿಗೆ ಇನ್ನೊಂದು ಸೋಲಿಗೆ ಕಾರಣ ಹೇಗೆ ಅಂತ ಹೇಳ್ತೀನಿ. ಈ 200 ಅಡಿ 300 ಮೀಟರ್ 400 ಮೀಟರ್ ಕೊಟ್ರಲ್ಲ, ಅವ್ರ ಕಾರ್ಯಕರ್ತರು ಮನೆ ಕೊಟ್ಟಿದ್ದು, ಮತ್ತೆ ನಮ್ಮ ಕಾಂಗ್ರೆಸ್ನವರೊಂದು ಅಲ್ಲಿ ಕೊಡಲ್ಲ. ಅದನ್ನ ನಮ್ಮನೆ ರೋಡ್ ಆಯ್ತು ಆತರ ಮಾಡಬೇಡಿ. ಇವ್ರು ಏನ್ ಈಗ ಇಲ್ಲಿಂದ ಮಣಿಪಾಲಿಗೆ ಹೋಗ್ಬೇಕು, ಎಷ್ಟು ಅವರ್ಸ್ ಬೇಕು? ಪೇಷಂಟ್ ಹೋಗ್ಬೇಕು, ಶಿವಮೊಗ್ಗದಿಂದ ಹೋಗ್ಬೇಕು. ಈಗ ಶಿವಮೊಗ್ಗದಿಂದ ಹೊಟ್ರೆ ಈಗ 3.5 hours ಹೋಗ್ತಾರೆ. ಅದಕ್ಕೆ ಮೊದಲು 5 hours ಬೇಕು. ಅವ್ನು ಬದುಕ್ತಾನ? ಸಾಗರಕ್ಕೆ ಹೋಗ್ಬೇಕು, ರೋಡ್ ಯಾವ್ದು ಸರಿ ಇತ್ತ? ಜನಗಳು ಅದನ್ನ ಆಮೇಲೆ ಬ್ಲೇಡ್ಸ್ ನನಗೆ ಇಲ್ಲೇ ಹೇಳಿದ್ದು, ಇದೇ ಸಹ್ಯಾದ್ರಿ ಇರ್ಬೋದು, ಅಲ್ಲಿ ಗುರುಶಕ್ತಿರು ನನಗೆ ಹಿಂದೆ ಬ್ಲೇಡ್ ಸೆಟ್ಟು ಸ್ಟಾಕ್ ಗೋಡನ್ ತುಂಬಾ ಇಟ್ಟಿರ್ತಿದ್ವು. ಈಗ ನಮ್ಗೆ ಬೇಕಾಗೇ ಇಲ್ಲ ಅಂತಾನೆ. ಅದು ರೋಡ್ ಆದ್ಮೇಲೆ ಅದು ಒಳ್ಳೇದಲ್ವಾ? ನೀವು ಅವಾಗ MLA ಎಲ್ಲಿ ಕೊಟ್ಟಿದ್ದು ದುಡ್ಡು? ಎಲ್ಲಿ ತಂದು ಯಾವ ರೋಡ್ ಮಾಡಿದ್ದು? ಮಾಡಿ ಅದೇ 200-300 ಮೀಟರ್ ಮೈನ್ ರೋಡ್ ಇಂದ ನೋಡೋರಿಗೆ ಯಾವ ರೋಡ್ ನೋಡಿದ್ರು ಮೇನ್ ರೋಡ್ ಇಂದ ಕೊಟ್ಟಿದ್ದು. ಇವರೆಲ್ಲ ಭಾರಿ ಬುದ್ಧಿವಂತರು. ಅವರ ಬುದ್ಧಿವಂತಿಕೆಗೆ ಸಡ್ಡಿ ಹೊಡೆಯಲು ಕಾಂಗ್ರೆಸ್ ಅವ್ರ ಕೈಲಿ ಆಗ್ತಾ ಇಲ್ಲ. ಆಗತ್ತೆ, ಆಗಿದೆ. ಆದ್ರೆ ನಮ್ಮಲ್ಲಿ ಅದನ್ನ ಹೇಳ್ಕೊಳ್ಳಲ್ಲ. ಏನ್ ಮಾಡ್ತೀರ ಹೇಳಿ? ನಾನು ಅವಾಗ್ಲೂ ಅದೇ ಕೇಳಿದ್ದು. ಸ್ವಲ್ಪ ಸುರೇಶ್ ಅವರೇ, ನಾನು ಅವಾಗ್ಲೂ ಅದೇ ಕೇಳಿದ್ದು. ನೀವು ಮಾಡಿದ ಕೆಲಸವನ್ನ ಜನಸಾಮಾನ್ಯರ ಮುಂದೆ ಇಡಲು ಕಾಂಗ್ರೆಸ್ ಅವರು ಫೇಲ್ಯೂರ್ ವಿಚಾರವನ್ನ ಹೇಳಿರುವಂತ ಅದೊಂದು ಸ್ವಲ್ಪ ಅದ್ರಲ್ಲಿ ನಮ್ಮವರು ಎಡವಿದ್ದಾರೆ, ತಪ್ಪಿದೆ. ಅದನ್ನ ಸರಿ ಮಾಡ್ಕೊಬೇಕು. ಅದೇ ರೀತಿ ರಾಜಕೀಯ ಅಂತ ಬಂದಾಗ ಅಮ್ರಪಾಲಿ ಸುರೇಶ್ ಅವರು ಇದುವರೆಗೂ ನೀವು ಯಾವ್ದು ಹುದ್ದೆ ತಗೊಂಡಿಲ್ಲ, ಅದು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಿರೀಕ್ಷೆ ಇಟ್ಕೊಂಡಿದ್ರೆ? ನಾನು ಆ ತರದ ನಿರೀಕ್ಷೆನೇ ಇಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡುವ ಇಲ್ಲ, ಇದ್ರಲ್ಲೇ ಇಲ್ಲ ಅನ್ನಲ್ಲ ನಾನು. ಈಗ ಇದಾರೆ, ಅವ್ರು ನಿಲ್ಲೋರು ಹಿಂದೆ ಕೆಲಸ ಮಾಡೋಣ ಅಂತ ಇದೀವಿ. ಇನ್ ಬೇರೆ ಅದನ್ನ ಮಾಡ್ಕೊಂಡು ಬೇರೆಯವರು ಇದಾರೆ, ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ನಿಲ್ಲೋರೆಲ್ಲ ಮಾಡ್ಕೊಂಡು. ನಾವು ಟೌನಿಗೂ ನಿಲ್ಲಲ್ಲ, ನಾವು ಯಾವ್ದಕ್ಕೂ. ಹಿಂದೆ ಒಬ್ರು ನಾನ್ ನಿಲ್ತೀನಿ ಅಂತ ಕೇಳಿದ್ರು, ನಾನ್ ನಿಲ್ತೀನಿ, ನಿಮ್ ಕಾನ್ಸ್ಟಿಟ್ಯೂನ್ಸಿ ಇದು ಬಂದಿದೆ ಅಂತ. ಆಯ್ತು ಅಂದ್ರೆ ನಾನೀಗ ಮಲಗಿದ್ದೇನೆ, ರಾತ್ರಿ 10 ಗಂಟೆ ಮಲಗಿದ್ದ, ಬೆಳಿಗ್ಗೆ ಹೇಳ್ತೀನಿ ನಿಲ್ತೀನಿ ಅಂತ ಹೇಳಿದೆ. ನಾನು ಯಾರನ್ನು ನಾನ್ ನಿಲ್ತೀನಿ ಅಂತ ಎಲ್ಲಿ ಹೇಳಲ್ಲ. ಅಂದ್ರೆ ಅಮ್ರಪಾಲಿ ಸುರೇಶ್ ಅವರು ಚುನಾವಣಾ ರಾಜಕೀಯದಿಂದ ದೂರದಲ್ಲೇ ಇದ್ದೀನಿ. ಭವಿಷ್ಯದಲ್ಲಿ ಹೇಳಲಿಕ್ಕಾಗಲ್ಲ. ಈಗ ಹೇಳಕ್ಕಾಗಲ್ಲ, ಭವಿಷ್ಯದಲ್ಲಿ ನಿರೀಕ್ಷೆ ಮಾಡ್ಬೋದಾಗಾದ್ರೆ ಏನದು ನಾನು ಈಗ ಅದನ್ನ ಯಾವ್ದು ಹೇಳಲಿಕ್ಕೆ ಆಗಲ್ಲ. ನಾ ಆ ತರದ್ ಇಟ್ಕೊಂಡೇ ಇಲ್ಲ. ಈಗ ಇಟ್ಕೊಂಡಿಲ್ಲ, ಭವಿಷ್ಯದಲ್ಲಿ ಏನಂತ ಅದು ನಾನು ಈಗ ಹೇಳಲ್ಲ. ಭವಿಷ್ಯ ಮುಂದೆ ಅದು ಈಗ ಟಿವಿಲೆಲ್ಲ ಭವಿಷ್ಯ ಹೇಳ್ತಾರಲ್ಲ, ಹಾಗೆ ಅದು ಆತರ ಆಗತ್ತೆ. ಅಲ್ಲ, ಭವಿಷ್ಯ ವಿಧಾನಸಭೆಯಲ್ಲಿ ನಡೀತಾ ಇದ್ದಾವೆ. ಅದೇ ಹೇಳಿದೆ, ಟಿವಿ ಎಲ್ಲ ಬರ್ತಾ ಇದೆಯಲ್ಲ, ಅದು ಎಲ್ಲರೂ ಮಾಡೋದು ಅದೇ ಬಿಡಿ. ಅದೇನು ಅದ್ರ ಸಿದ್ದರಾಮಯ್ಯನ ಆ ತರದ್ ಯಾವ್ದು ಇಲ್ಲ. ಆ ವಿಚಾರದಲ್ಲಿ ಮೆಚ್ಚುವಂತ ಯಾವ್ದು ಇಲ್ಲ ಅಂತದ್ದು. ಹೇಳ್ಬೇಕಂದ್ರೆ ಅವರ ದೇವರಿಗೆ ಈ ಚಾಮುಂಡೇಶ್ವರಿ ಹೋದನೆಲ್ಲ ಮುಂದೆ ಸೋಲ್ತಾನೆ ಇಲ್ಲ ಇಳಿತಾರೆ ಅಂತ ಎಲ್ಲದನ್ನು ಮಾಡಿ ಬಂದಾರಲ್ಲ, ಕರೆಕ್ಟ್ ಮಾಡಿ ಬಂದರೆ ಅವ್ರಿಗೆಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ. ಹಾಗೆ ಅದೇ ರೀತಿಯಲ್ಲಿ ಈ ಪಕ್ಷ ಸಂಘಟನೆ ಅಂತ ಬಂದಾಗ ಒಬ್ಬ ನೀವು ಕೂಡ ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿರುವ ವ್ಯಕ್ತಿಯಾಗಿ ಒಬ್ಬ ನಾಯಕರಾಗಿ ಯಾವ್ದು ಬೇಕಾದ್ರೆ ತಗೊಳ್ಳಿ ನೀವು, ಓಕೆನಾ? ಒಬ್ಬ ಪಕ್ಷದ ಯುವಕರಿಗೆ ಯಾವ ರೀತಿಯಾದ ಮೆಸೇಜ್ ಅನ್ನು ಕೊಡಕ್ಕೆ ಇಷ್ಟಪಡ್ತೀರಾ? ಯುವಕರು ಅವ್ರ ಮುಂದೆ ಬೆಳಿಬೇಕಂತ ಹೇಳಿದ್ರೆ ಅವ್ರು ಇಳಿಬೇಕು. ಅವ್ರು ಮುಂದೆ ಬೆಳಿಬೇಕು ಅಂದ್ರೆ ಈಗ ನಾವ್ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೇಗೆ ಇದ್ ಮಾಡ್ಬೇಕು, ಸ್ಪಂದಿಸ್ಬೇಕು ಅಂತ ಹೇಳಿ ಅವ್ರಾಗ ಬರ್ಬೇಕು. ನಾವು ಯಾರನ್ನು ಲೀಡರ್ ಮಾಡಕ್ ಆಗಲ್ಲ. ನಾನು ಆಗ್ತೀನಿ ಅಂತ ಬಂದಾಗ ಅವ್ರು ಮಾಡ್ಬೋದು. ನೀವ್ ಇಂಥದ್ ಮಾಡಿ ಸ್ವಲ್ಪ ಇವರು ಒಂದೇ ಸರಿ ನನಗೆ ಆಗಲ್ಲ, ನಂಗೆ ಅದಾಗಲ್ಲ ಅಂತ ಬಿಟ್ರೆ ಆಗಲ್ಲ. ನಾವು ಸ್ಪಂದಿಸ್ಬೇಕು. ಸ್ಪಂದಿಸೋರು ಮಾತ್ರ ಈಗ ಯುವಕರಿಗೆ ಚಾನ್ಸ್ ಇರೋದು. ಬೆಳಿಬೇಕಂತ ಹೇಳಿದ್ರೆ ಎಲ್ಲಾ ತರದಲ್ಲೂ ನುಗ್ಗಬೇಕು. ಇವರು ನನಗೆ ಎಲ್ಲಿ ಸಪೋರ್ಟ್ ಇದೆ, ನನಗೆ ಅವ್ರು ಮಾಡ್ಲಾ ಇವ್ರು ಮಾಡ್ಲಾ ಅಂತ ಕೂತ್ಕೊಂಡ್ರೆ ಆಗತ್ತಾ?
ಇಳಿಬೇಕಾದ್ರೆ ನಮ್ಮಲ್ಲಿ ದುಡ್ಡು ಆಗ್ಬೇಕಂತ ಹೇಳಿದ್ರೆ ಆಗತ್ತ. ದುಡ್ಡೇ ಮಾನದಂಡ ಅಲ್ಲ ರಾಜಕೀಯಕ್ಕೆ, ಕರೆಕ್ಟ್. ದುಡ್ಡಲ್ಲ. ಸಂಘಟನೆ ನೋಡಿ, ಮಾಡಿ, ಸಂಘಟನೆ ಮಾಡ್ಬೋದು. ಸಂಘಟನೆ ನೀವು ಅವನವ್ರ ಬೂತಲ್ಲಿ ಮಾಡ್ಲಿರಿ ಸಾಕು. Yes. ಈಗ ಅವ್ರವ್ರ ಬೂತಲ್ಲಿ ಮಾಡ್ಲಿ. ಅವ ಒಬ್ಬ ಕರೆಕ್ಟ್ ಒಬ್ಬ ಕಾರ್ಯಕರ್ತ 10 ಓಟ್ ಚೇಂಜ್ ಮಾಡ್ಬೋದು. ನಾನು ಇದೀನಿ ಅಂತ ಧೈರ್ಯ ಹೇಳ್ಬೇಕು. ಕರೆಕ್ಟ್. ಧೈರ್ಯ ಹೇಳ್ಕೊಂಡು ಫೋನ್ ಎತ್ತಿದ್ದೆ ಕೆಲಸ ಮಾಡ್ತಿದ್ದಿದ್ದು ಆಗಲ್ಲ. ಕೆಲಸನೂ ಮಾಡ್ಕೊಡ್ಬೇಕು. ಇವ್ರು ರಾತ್ರಿ ನಿದ್ದೆ ಮಾಡಿದ್ರೆ ಸಂಘಟನೆ ಆಗತ್ತಾ? ಕಾರ್ಯಕರ್ತ ಸ್ಪಂದಿಸ್ಬೇಕು. ಎಸ್, ಕರೆಕ್ಟ್. ಅಮೃತಪಲ್ಲಿ ಸುರೇಶ್ ಅವರೇ, ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಾಗಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಏನ್ ಈಗ ನೋಡಿ, ಗುಮ್ಮಿ ನೀರು ಕುಡಿಯೋರು, ನಾನು ಗುಮ್ಮಿ ನೀರು ಕುಡಿತೀನಿ ಅಂತಿದ್ರು ಎಲ್ಲ ನೀವು ಕೇಳಿದಿರಿ. ಚಿನ್ನದ ತಟ್ಟೆಲ್ಲಿ ತಿಂತಾರೆ, ಸ್ಪೂನಲ್ಲಿ ತಿಂತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಅವರ ಇದಕ್ ಬಂದಿದ್ದಾರೆ. ಇವ್ರೊಂದು 5-6 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡು, ಮಿನಿಸ್ಟರ್ ಸಾಲ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ತೀರ್ಥಹಳ್ಳಿಗೆ ನಮ್ಮವರೊಂದು ಸಾಹುಕಾರ ಅಂತ ತಪ್ಪಾಗ್ಲಾರ್ದು. ಯಾರು? ನಮ್ಮ ಈಗಿನವರು ಹಾಲಿ ಗುಮ್ಮಿ ನೀರು ಕುಡಿಯೋರು. ಯಾರೊಂದು ಗುಮ್ಮಿ ನೀರು ಕುಡಿಯೋರು. ಇವಾಗ ಗೊತ್ತಾಗುತ್ತೆ ಜನಗಳಿಗೆ ಏನಷ್ಟು ದಡ್ಡರುಗಳಲ್ಲ. ಇವತ್ತು ಅವರ ಇದು ಏನು, ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ ಗೊತ್ತಿದೆ. ಎಲ್ಲ ಬೆನಾಮಿಲಿದೆ. ನಿಮ್ಮಲ್ಲಿ ಚಿಕ್ಕಮಗಳೂರು ಒಂದು ಕಾಫಿ ಎಸ್ಟೇಟ್ ಇದೆ ಅಂತ ಬರ್ತದೆ. ಬೆನಾಮಿಲಿದೆ. ಏನ್ ಮಾಡ್ತೀರಿ ಹೇಳಿ? ಬೆನಾಮಿಲಿದೆ. ಬೇನಾಮಿಲಿ ಇರೋದೇ ಬೆನ್ನ ಹತ್ತಿಲ್ವಾ ನೀವು? ಹತ್ತ ಇದೀವಿ, ಇದೆ, ಅದನ್ನ ಬಿಡಲ್ಲ. ಇನ್ನು ಬರ್ಲಿ, ಬರ್ತದಲ್ಲ ಇನ್ನು 2 ವರ್ಷ ಟೈಮಲ್ಲಿ ಬೆನ್ನ ಹತ್ತಿರ ಅಷ್ಟೇ. ಬರ್ಲಿ, ಬಿಡಲ್ಲ. ಈಗ ಇಲ್ಲೊಂದು ಜಮೀನ್ ತಗೊಂಡಿದೆ, ಯಾವ್ದೋ ಒಂದು ಜಮೀನ್ ಇದು ಮಾಡುದು ಅಂತ ದೀರ್ಘಾವಧಿ ಕಾಲ ಅಂತ ಇದೆ. ದೀರ್ಘಾವಧಿ ಕಾಲ ಅಂತ ಏನ್ ಹೇಳಿ? ಅದು ಯಾರಿಗೂ ಕೊಡುದು, ಅವರು ಇದ್ರಲ್ಲೇ ಇರ್ಬೇಕು. ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇರೆಯವ್ರಿಗೆ ಕೂಗ್ತಾರೆ, ಈಗ ಇವ್ರು ರಿಜಿಸ್ಟರ್ ಮಾಡ್ಕೊಂಡಿದಾರಲ್ಲ. ಇನ್ನೊಂದು ಜಾಗನ ಮುಳುಬಾಗ್ಲು ಗ್ರಾಮ ಪಂಚಾಯತಿಲಿ ಇರೋದು, ಟೌನ್ ಗ್ರಾಮ ಪಂಚಾಯತಿಲಿ ಅದನ್ನ NOC ತಗೊಂಡಿದ್ದಾರೆ. ಹೇಗೆ ತಗೊಂಡ್ರು? ಈ ವಿಚಾರಗಳನ್ನ ಜನರು ಕೇಳಿಲ್ಲ, ತಗೊಂಡಿದ್ದಾರೆ. ಈಗ ಹೇಳಕ್ ನೈತಿಕತೆ ಏನಿದೆ ಇವರಿಗೆ? ಅದರಲ್ಲಿ ಜಾಯಿಂಟ್ ವೆಂಚರ್ ಅಲ್ಲಿ ಇವರು ಒಬ್ರು ಪಾಲ್ದಾರರು, ಅವ್ರ ಮಗ ಇರ್ಬೋದು, ಅವರು ಪಾಲ್ದಾರರು. ಈಗ ತಪ್ಪಲ್ವಾ? ಆಮೇಲೆ ಅದರಲ್ಲಿ ಫಾರೆಸ್ಟ್ ಒಂದು 6-7 ಎಕರೆ ಒತ್ತುವರಿ ಅದನ್ನ ಒಳಗೆ ಹಾಕಿದ್ದಾರೆ. ಅದನ್ನ ಒಳಗೆ ಹಾಕಿದ್ದಾರೆ. ಈಗ ಸರಿ ಆಗ್ಬೇಕು. ಅದನ್ನ ಇನ್ನೊಂದ್ ಕಡೆ 10 ಎಕರೆ ಚೇಂಜ್ ಆಫ್ ಸ್ಪಾಟೇ ಮಾಡಿದ್ದಾರೆ. ಅದೆಲ್ಲ ಇನ್ನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ಬರ್ತವೆ, ಮುಂದಿನ ದಿನದಲ್ಲಿ ಎಲ್ಲ ಬರ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ತೀರ್ಥಹಳ್ಳಿಯ ರಾಜಕೀಯ ರೋಚಕತೆ ಇದೆಯಾ? ಇದ್ದೇ ಇದೆ, ಇದೆ. ಅಂದ್ರೆ ಬಿಡಲ್ಲ, ಜಿದ್ದಾಜಿದ್ದಿ, ದ್ವೇಷ ದ್ವೇಷ ಅಂತ ಹೇಳಲ್ಲ. ಈಗ ನನ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಈಗ ನಿಮಗೆ ಹೀಗ್ ಬರ್ತದೆ ನಂಗೆ ಒಂದು ತೋರ್ಸತ್ತಲ್ಲ. ಈಗ ನಂದು ಏನ, ನಾನ್ ಕ್ಲಿಯರ್ ಆಗಿದ್ರೆ ಎಲ್ಲದೂ ಹೇಳ್ಬೋದು. ನಾನೇ ಅವರ ಬೆಸ್ಟ್ ಅದಾನೆ ಅಂತ ಹೇಳೋದು. ಮುಂದಿನ ದಿನಗಳಲ್ಲಿ ಅವ್ರನ್ನ ಎತ್ತಬಾರ್ದು, ಇನ್ನೊಬ್ರನ್ನ ಸಾವನೆ ಮಾಡೋದು. ಮುಂದಿನ ದಿನಗಳಲ್ಲಿ ಒಂದು ರೋಚಕತೆ ತಿರುವು ಇದ್ದೇ ಇದೆ. ಅದನ್ನ ಬಿಟ್ಕೊಡಲ್ಲ. ಅದ್ ಯಾವ ಹಂತಕ್ಕೆ ಹೋಗಿಲ್ಲ, ಅದು ಗೊತ್ತಿಲ್ಲ. ಅದು ಅವತ್ತಿನ ಅದೀಗ ಹೇಳಲಿಕ್ಕಾಗಲ್ಲ. ಅದು ಯಾವ ತರನೂ ಆಗ್ಬೋದು. ಯಾವ ತರನೂ ಆಗ್ಬೋದು. ಅಂದ್ರೆ ಈಗ ಫಸ್ಟ್ ನಿಮ್ ಪಕ್ಷದಲ್ಲಿ ನೋಡಿರ್ಬೇಕು. ಸುರೇಶ್ ಅವರೇ, ನಾನು ಮೊದ್ಲು ಈ ಪ್ರಶ್ನೆ ಕೇಳ್ತೀನಿ. ಫಸ್ಟ್ ನಿಮ್ಮ ಪಕ್ಷದೊಳಗಿರುವಂತಹ ಮುಸುಕಿನ ಗುದ್ದಾಟ ಮೊದ್ಲು ಕಡಿಮೆ ಆಗತ್ತಾ? ಅದು ತೊಂದರೆ ಇಲ್ಲ, ಕಮ್ಮಿ ಆಗತ್ತೆ. ಈಗ ಅವ್ರ ಜೊತೆ ಫೈಟ್ ಮಾಡುವಂತದ್ದು ಅದು ನೇರ ಫೈಟ್. ಏನಾಗಿದೆ ಗೊತ್ತಾ, ಅವ್ರ ಜೊತೆ ಫೈಟ್ ಮಾಡುವಂತದ್ದು ನೇರ ಫೈಟ್ ಆಗತ್ತೆ, ರಾಜಕೀಯ ಫೈಟ್ ಆಗಿರತ್ತೆ. ನಿಮ್ಮ ಪಕ್ಷದೊಳಗಿನ ಫೈಟ್ ಇರುತ್ತಲ್ಲ, ಅದು ಒಂದು ರೀತಿಯಲ್ಲಿ ಭಾರಿ ಎಫೆಕ್ಟ್ ಆಗಿರೋ. ನೋಡಿ, ಆ ಗುದ್ದಾಟ ಮಾಡೋರ್ ಕೈಲಿ ಹಿಂದೆ ಯಾರು ಇಲ್ಲ. ನೀವು ಲೀಡರ್ ಅಂತಿದ್ದಾರೆ, ಅವ್ರ ಹತ್ರ ಅವರು ಅಧಿಕಾರ ಇದೆ, ಅವ್ರ ಜನ. ನೀವು ಅಧಿಕಾರದಿಂದ ಯಾರು ಇಲ್ಲ, ಅದ್ರಲ್ಲಿ ಏನಿಲ್ಲ. ನೀವು ಸುಮ್ನೆ ಟೊಳ್ಳೆ ಅದು, ಅಲ್ಲಿ ಎಂಥದ್ದು ಇಲ್ಲ. ನೀವು ಇಡೀ ರಾಜ್ಯದಲ್ಲಿ ಮೇಲ್ಗುಡ್ಡಲ್ಲಿ ಇರೋ MLA ಯಾರನ್ನಾರು ನೋಡಿದ್ರ? ಇಲ್ಲ, ನೋಡಿದ್ರ? 224 ಜನ MLA ಮೇಲ್ಗುಡ್ಡಲ್ಲಿ ಯಾರು ಇದ್ರೆ ತೀರ್ಥಹಳ್ಳಿ MLA ಅಂತ ಹೇಳ್ತಾರೆ. ಎಷ್ಟು ಸರಿ ಇದ್ರ ಅವರೇ? ಇಲ್ಲಿ ಹೋದ್ ಸರಿ ಅವ್ರ ಕಡೆ ಮಾಡಿದ್ರಿಲ್ಲ, 5 ವರ್ಷ ಮಾಡಿದ್ದಾರೆ. ಇಗ್ಗ ಮುಗ್ಗ ಹೊಡೆದಾರಪ್ಪ. ನಾವು ಕೇಳಿ ಓಲ್ ಹತ್ಲೆ ಯಾವ್ದೇನೋ ಮಾಡ್ತಿದೆ. ಈಗ ಗವರ್ಮೆಂಟ್ ಕೋರ ಇದ್ ಮಾಡ್ಕೊಂಡಿದ್ದ. ಒಂದು ದಿನದಲ್ಲಿ 1000 ಲೋಡ್ ಹೋಗಿ 200, 300, 500 ಲೋಡ್ವರೆಗೆ ಹೋಗಿದೆ. ಕೇಳಿಲ್ಲ. ಈ ಸರಿ ಯಾರೋ ಒಂದು ಬಂದ್ ಮಾಡಿ ಅವ್ರ ಕಡೆ ಅಲ್ಲ ಅಂತೇಳಿ ದಿನ ಹೋಗಿ ತೊಂದರೆ ಕೊಟ್ಟಿದ್ದು. ನೀವೆಲ್ಲ ನೋಡಿರ್ಬೋದು ಮೀಡಿಯಾದಲ್ಲಿ ಎಲ್ಲ. ಯಾರ MLA ಆ ತರದವ್ರು ಇದಾರ? ಅದು ಇವ್ರ ಕಡೆ ಸಿಗ್ಲಿ. ಅಂದ್ರೆ ಈಗ ಮೊದಲನೇದಾಗಿ ನಿಮ್ಮ ಪಕ್ಷದಲ್ಲಿರೋ ಸಮಸ್ಯೆ ಬಗೆಹರಿದು
ನಂತರದಲ್ಲಿ ರಾಜಕೀಯ ಹೋರಾಟನ ಅಲ್ಲಪ್ಪ ಅದು ಇರೋದೇ, ಅದು ಏನು ಮಾಡೋಕ್ಕಾಗಲ್ಲ. ಬಗೆಹರಿ ಅಲ್ವಾ ಅದು? ಅಲ್ಲ ಬಗೆಹರಿತು, ಮುಗಿಯದ ಕಥೆನಾ? ಇಲ್ಲ ಆ ತರ ಏನಿಲ್ಲ ಬಿಡಿ, ಆ ತರ ಏನಿಲ್ಲ. ಮೇಲ್ನರಲ್ಲಿ ಈಗ ಸರಿ ಇದಾರೆ, ಅವ್ರು ಮಾಡ್ತಾರೆ. ಈಗ ಅಧ್ಯಕ್ಷರಾದವರು ಒಳ್ಳೆ ಸ್ಟ್ರಾಂಗ್ ಸ್ಟೆಪ್ ತಗೊಳ್ತಾರೆ, ಮಾಡ್ತಾರೆ. ಯಾವತ್ತು ಅಧ್ಯಕ್ಷರಾದವರು ಒಂದ್ ಸೈಡ್ ಇರಬಾರ್ದು. ಎಸ್, ಕರೆಕ್ಟ್, ಹೌದು. ಒಂದ್ ಸೈಡ್ ಇದ್ರೆ ಅದು ಮಾತ್ ಕೇಳಲ್ಲ. ನಿನ್ ಕೆಲಸ ಮಾಡಕ ಹೋಗ ನೀನು ಅಂತ ಹೇಳುವಾಗ ಇರ್ಬೇಕು, ನೀ ಕೆಲಸ ಮಾಡ್ಬೇಕು ಅಂತೇಳಿ. ಆ ತರ ಅದು ಇದೆ. ಈಗ ಹರಿಪ್ರಸಾದ್ ಇದಿದೆ ಅಲ್ಲ, DKC ಕೈಲಿ ಇತ್ತು, ಎಲ್ಲೋ ಒಂದ್ ಕಡೆ ಕೆಲವು ಸ್ವಲ್ಪ ಹತ್ತದೊಂದ್ ಸ್ವಲ್ಪ ಇದ್ ಮಾಡ್ತಿದ್ರು. ಇದು ಹಾಗಲ್ಲ, ಇವ್ರ ಮುಲಾಜೆ ಇಲ್ಲ ಪಾರ್ಟಿ ವಿಷಯದಲ್ಲಿ. ಅವರು ಅದ ಹೆದರ್ತಾರೆ. ಈಗ DKC ಬಗ್ಗೆ ಪಾರ್ಟಿ ವಿಷಯದಲ್ಲಿ ಹೆದರಿಕೆ ಇತ್ತು ಎಲ್ಲರಿಗೂ, ಹೆದರಿಕೆ ಇತ್ತು. ಸುರೇಶ್ ಅವರೇ, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳ ಕುರಿತಾಗಿ ಕೆಮ್ಮನೆ ರತ್ನಾಕರ್ ಅವರ ಅವಧಿಯಲ್ಲಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರಸ್ತುತ ಇಲ್ಲಿರುವಂತಹ ಕೆಲವು ಸಮಸ್ಯೆಗಳಾಗಿರ್ಬೋದು, ಪಕ್ಷದ ಒಳಗಿರುವಂತಹ ಆಂತರಿಕ ಸಮಸ್ಯೆಗಳ ವಿಚಾರ ಆಗಿರ್ಬೋದು, ನಿಮ್ಮ ಮೇಲೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾಡಿರುವಂತಹ ಕೆಲವು ದ್ವೇಷದ ವಿಚಾರ ಆಗಿರ್ಬೋದು, ದ್ವೇಷ ರಾಜಕಾರಣದ ವಿಚಾರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ, ಪಕ್ಷ ಸಂಘಟನೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇದು ಕಾಂಗ್ರೆಸ್ ಪಕ್ಷದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿರುವಂತಹ ಶ್ರೀಯುತ ಅಂಬೆಪಾಡಿ ಸುರೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.